ಈ ಬೆಳಗಿನ ಜಾವಕ್ಕಾಗಿ ಕರ್ತನಾದ ಯೇಸು ಕ್ರಿಸ್ತನನ್ನ ನಾವು ಸ್ತೋತ್ರ ಸಲ್ಲಿಸುತ್ತಾ ನಾವು ಕುಳಿತಲ್ಲೇ ನಮ್ಮ ತಲೆಬಾಗಿ ಕಣ್ಣುಗಳನ್ನು ಮುಚ್ಚಿ ಆತನು ಕೊಟ್ಟಂತ ಈ ದಿವ್ಯ ದಿನಕ್ಕಾಗಿ ಈ ಕ್ಷಣಕ್ಕಾಗಿ ನಮ್ಮ ಜೀವಿತದಲ್ಲಿ ಆತನು ಮತ್ತೊಂದು ದಿನವನ್ನ ನಮ್ಮ ಜೀವಿತದಲ್ಲಿ ಜೋಡಿಸಿದ್ದಕ್ಕಾಗಿ ಆತನಿಗೆ ವಂದನೆಗಳನ್ನು ಸಲ್ಲಿಸೋಣ. ಒಳ್ಳೆಯ ಆರೋಗ್ಯ, ಜ್ಞಾನ, ವಿವೇಕ, ಬುದ್ಧಿಗಳನ್ನು ನಮಗೆ ದಯಪಾಲಿಸಿಕೊಟ್ಟು ತಿರುಗುಂದಾವರ್ತಿ ಈ ಒಂದು ಆರಾಧನೆಗೆ ನಮ್ಮನ್ನ ಬರಮಾಡಿದ್ದಂಥ ತಂದೆ ದೇವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ನಾವು ಅನೇಕ ಸಲ ನಾವು ನಮ್ಮ ಜೀವಿತದಲ್ಲಿ ಸೋಲನ್ನು ಅನುಭವಿಸುವಾಗ, ನಿರಾಶೆ ನಮ್ಮನ್ನು ಆವರಿಸಿಕೊಳ್ಳುವಾಗ, ಕಷ್ಟ, ನೋವು, ಚಿಂತೆ, ಮರಣಕರ ವ್ಯಾಧಿ ನಮ್ಮನ್ನ ಮುತ್ತಿಕೊಳ್ಳುವಾಗ, ಯೇಸುವೆ ನೀನೇ ನಮ್ಮನ್ನ ಬಲಪಡಿಸುವ ದೇವರಾಗಿದ್ದಿ. ನಮ್ಮ ಕಾಲ್ಗಳನ್ನ ಜಿಂಕೆ ಕಾಲಿನ ಹಾಗೆ ಮಾರ್ಪಡಿಸಿ ಕಷ್ಟ ಎಂಬ ಗುಡ್ಡವನ್ನ ದಾಟಲು ಸಹಾಯ ಮಾಡಿದಂತ ನೀನು ಈ ಸಮಯದಲ್ಲೇ ನಿನ್ನನ್ನೇ ನಂಬಿ ಈ ಬೆಳಗಿನ ಜಾವದ ಆರಾಧನೆಗೆ ಬಂದಿದ್ದೇವೆ. ಸ್ವಾಮಿ, ನಮ್ಮನ್ನ ಕರುಣಿಸು. ನೀನೇ ನಮ್ಮ ಮಾರ್ಗ, ನೀನೇ ನಮ್ಮ ಸತ್ಯ, ನಮ್ಮ ಜೀವವುಳ್ಳ ದೇವರಾಗಿದ್ದಿ. ಅದಕ್ಕಾಗಿ ಈ ಬೆಳಗಿನ ಜಾವದಲ್ಲಿ ನಾವೆಲ್ಲರೂ ಸೇರಿ ಸಭೆಯಾಗಿ ನಿನ್ನನ್ನು ಆರಾಧಿಸ್ತೇವೆ ಯೇಸುವೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ನಿನ್ನನ್ನೇ ನಂಬಿ ಬಂದೆವು ಏಸಯ್ಯ, ನಿನ್ನನ್ನೇ ನಂಬಿ ಬಂದೆವು. ಎಲ್ಲರೂ ಸೇರಿ ನಿನ್ನನ್ನೇ ನಂಬಿ ಬಂದೆವು ಏಸಯ್ಯ, ನಿನ್ನನ್ನೇ ನಂಬಿ ಬಂದೆವು. ನೀನೇ ನನ್ ಮಾರ್ಗ, ನೀನೇ ನನ್ ಸತ್ಯ, ನೀನೇ ನನ್ ಜೀವವಯ್ಯ ಏಸಯ್ಯ. ನೀನೇ ನನ್ ಮಾರ್ಗ, ನೀನೇ ನನ್ ಸತ್ಯ, ನೀನೇ ನನ್ ಜೀವವಯ್ಯ. ನಿನ್ನನ್ನೇ ನಂಬಿ ಬಂದೆವು ಏಸಯ್ಯ, ನಿನ್ನನ್ನೇ ನಂಬಿ ಬಂದೆವು. ಕಾಲನ್ನು ಜಿಂಕೆ ಕಾಲಂತೆ, ಕಾಲನ್ನು ಜಿಂಕೆ ಕಾಲಂತೆ ಮಾರ್ಪಡಿಸಿ ಉದ್ದವ ಹತ್ತ ಮಾಡಿದೆ. ನನ್ನನ್ನು ಬಲಪಡಿಸಿ ನಡೆಸಿ ಆದರಣೆಯ ನೀಡಿದೆ. ಕಾಲನ್ನು ಜಿಂಕೆ
ಯೇಸುವೆ, ನಮ್ಮೆಲ್ಲರ ಪಾಪಗಳನ್ನ ನೀಗಿಸಲು, ಶಾಪದಿಂದ ಬಿಡಿಸಲು ಈ ಲೋಕಕ್ಕೆ ಬಂದ ರಕ್ಷಕನು ನೀನಾಗಿದೆಯಪ್ಪ. ನಮ್ಮೆಲ್ಲರ ಕಣ್ಣೀರನ್ನ ಒರೆಸಿ ಶಿಲುಬೆಯ ಹೊತ್ತು ನಮ್ಮೆಲ್ಲರ ಜೀವಿತದಲ್ಲಿ ಸಂತೋಷವನ್ನ ತಂದಂತ ಒಡೆಯನು ನೀನಾಗಿದೆಯಪ್ಪ. ನಮ್ಮಿಂದ ನೀನು ಬಂಗಾರ ವೈಡೂರ್ಯ ಕೇಳಲಿಲ್ಲ ಸ್ವಾಮಿ, ನಮ್ಮ ಪದವಿಯನ್ನ ನೀನು ನಿರೀಕ್ಷಿಸಲಿಲ್ಲ ಸ್ವಾಮಿ, ನಮ್ಮ ಹೃದಯವನ್ನೇ ಮಾತ್ರ ಕೇಳಿದಂತ ತಂದೆಯು ನೀನಾಗಿದೆ. ಅದಕ್ಕಾಗಿ ನಾವೆಲ್ಲರೂ ಪಾಪವ ನೀಗಿಸಲು, ಶಾಪವ ನೀಗಿಸಲು ಈ ಭೂಮಿಗೆ ಬಂದನಯ್ಯ ಎಂಬುದಾಗಿ ಹಾಡಿಕೊಳ್ಳೋಣ. ಎಲ್ಲರೂ ಚಪ್ಪಾಳೆ ತಟ್ಟುತ್ತಾ, ಸಾಧ್ಯವಾದರೆ ಚಪ್ಪಾಳೆ ತಟ್ಟುತ್ತಾ ನಾವೆಲ್ಲರೂ ಈ ಒಂದು ಬೆಳಗಿನ ಜಾವದಲ್ಲಿ ದೇವರಿಗೆ ಸ್ತುತಿ ಆರಾಧನೆಯನ್ನು ಮಾಡೋಣ. ಪಾಪವ ನೀಗಿಸಲು, ಶಾಪವ ನೀಗಿಸಲು ಈ ಭೂಮಿಗೆ ಬಂದನಯ್ಯ. ಮನುಷ್ಯರನ್ನು ಬಿಡಿಸಲು, ಲೋಕ ತೆರೆಯಲು ಹೊತ್ತನಯ್ಯ. ಪಾಪವ ನೀಗಿಸಲು, ಶಾಪವ ನೀಗಿಸಲು ಈ ಭೂಮಿಗೆ ಬಂದನಯ್ಯ. ಹೌದು ಯೇಸುವೇ, ಮನುಷ್ಯರನ್ನು ಬಿಡಿಸಲು, ಪರಲೋಕ ತೆರೆಯಲು ಶಿಲುಬೆಯ ಹೊತ್ತನಯ್ಯ. ಕಣ್ಣೀರ ಒರೆಸಿದನಯ್ಯ, ದೋಷವ ತಂದನಯ್ಯ. ಕಣ್ಣೀರ ಒರೆಸಿದನಯ್ಯ, ಸಂತೋಷವ ತಂದನಯ್ಯ. ಯಾರದು? ನನ್ನಯ ಹೃದಯವನ್ನೇ ಕೇಳಿದನಯ್ಯ. ಆಸ್ತಿಯನ್ನು ಕೇಳಲಿಲ್ಲ, ಪದವಿಯನ್ನು ಕೇಳಲಿಲ್ಲ, ಹೃದಯವನ್ನೇ ಕೇಳಿದನಯ್ಯ. ಮತ್ತೊಮ್ಮೆ ಹಾಡಿಕೊಳ್ಳೋಣ. ಬಂಗಾರವ ಕೇಳಲಿಲ್ಲ, ವೈಡೂರ್ಯವ ಕೇಳಲಿಲ್ಲ, ಹೃದಯವನ್ನೇ ಕೇಳಿದನಯ್ಯ. ಆಸ್ತಿಯನ್ನು ಕೇಳಲಿಲ್ಲ, ಪದವಿಯನ್ನು ಕೇಳಲಿಲ್ಲ, ಹೃದಯವನ್ನೇ ಕೇಳಿದನಯ್ಯ. ನಾ ಹುಡುಕಿ ಹೋಗಲಿಲ್ಲ, ನಾನು ಹುಡುಕಿ ಬಂದನಯ್ಯ. ನಾ ಹುಡುಕಿ ಹೋಗಲಿಲ್ಲ, ನಾನು ಹುಡುಕಿ ಬಂದನ. ಯಾರದು? ನನ್ನಯ ಯೇಸು, ನನ್ನಯ ಯೇಸು, ನನ್ನಯ ಯೇಸು, ನನ್ನಯ ಯೇಸು. ಪಾಪವ ನೀಗಿಸಲು, ಶಾಪವ ನೀಗಿಸಲು ಈ ಭೂಮಿಗೆ ಬಂದನಯ್ಯ. ಮನುಷ್ಯರನ್ನು ಬಿಡಿಸಲು, ಪರಲೋಕ ತೆರೆಯಲು ಶಿಲುಬೆಯ ಹೊತ್ತನಯ್ಯ. ಕಣ್ಣೀರ ಒರೆಸಿದನಯ್ಯ, ಸಂತೋಷವ ತಂದನಯ್ಯ. ಕಣ್ಣೀರ ಒರೆಸಿದನಯ್ಯ, ಸಂತೋಷವ ತಂದನಯ್ಯ. ನನ್ನಯ ಯೇಸು, ನನ್ನಯ ಯೇಸು, ನನ್ನಯ ಯೇಸು, ನನ್ನಯ ಯೇಸು. ತಾಯಿ ನಿನ್ನ ಮರೆತರು, ತಂದೆ ನಿನ್ನ ತೊರೆದರು, ಯೇಸು ನಿನ್ನ ತೊರೆಯುವುದಿಲ್ಲ. ಸ್ನೇಹಿತರು ಮರೆತರು, ಸಂಬಂಧವು ಮುರಿದರು, ಯೇಸು ನಿನ್ನ ಕೈ ಬಿಡಲಾರ. ಮತ್ತೊಮ್ಮೆ. ತಾಯಿ ನಿನ್ನ ಮರೆತರು, ತಂದೆ ನಿನ್ನ ತೊರೆದರು, ಯೇಸು ನಿನ್ನ ತೊರೆಯುವುದಿಲ್ಲ. ಸ್ನೇಹಿತರು ಮರೆತ
ಹೌದು ಯೇಸುವೆ, ಇನ್ನು ಒಳ್ಳೆಯವನಪ್ಪ. ಯಾವಾಗಲೂ ನಮ್ಮನ್ನ ಒಳ್ಳೆಯವರಾಗಿ ನೋಡುವಂಥ ದೇವರಾಗಿದೆ, ನಮ್ಮನ್ನ ನೀತಿವಂತರನ್ನಾಗಿ ನೋಡುವ ದೇವರು ನೀನಾಗಿದೆ ಸ್ವಾಮಿ. ನಮ್ಮೆಲ್ಲ ಅಗತ್ಯತೆಗಳನ್ನ ಪೂರೈಸಿದಂತ ದೇವರು ನೀನಾಗಿದೆ. ಅದಕ್ಕಾಗಿ ನಿಮ್ಗೆ ವಂದನೆಗಳನ್ನು ಸಲ್ಲಿಸ್ತೇನೆ ಸ್ವಾಮಿ. ನಾವು ಜೀವಿಸ್ತಾ ಇರುವುದು ಅದು ನಿನ್ನ ಕೃಪೆ ಸ್ವಾಮಿ, ನಿನ್ನ ಕರುಣೆಯಾಗಿದೆ. ಅದಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಬೆಳಗಿನ ಜಾವದಲ್ಲಿ ಸ್ವಾಮಿ, ಇದರಲ್ಲಿ ನಮ್ಮದೇನಿಲ್ಲಪ್ಪ ಸ್ವಾಮಿ, ಎಲ್ಲ ನಿನ್ನದಾಗಿದೆ. ನಿನ್ನ ಆರೋಗ್ಯ, ನೀನು ಕೊಟ್ಟಂತ ಆರೋಗ್ಯ, ನೀನು ಕೊಟ್ಟಂತ ಶಕ್ತಿ ಸ್ವಾಮಿ. ಅದಕ್ಕಾಗಿ ನಿನಗೆ ವಂದನೆಗಳು. ಥ್ಯಾಂಕ್ ಯು ಲಾರ್ಡ್. ಕರೆದಾತನು ನಂಬಿಗಸ್ತನು, ನನ್ನನ್ನು ಕಾಯಲು ಶತನಾಥನು. ಕರೆದಾತನು ನಂಬಿಗಸ್ತನು, ನನ್ನನ್ನು ಕಾಯಲು ಶತನಾಥನು. ಆತ ಒಳ್ಳೆಯವ, ನನ್ನ ಕಾಯುವವ, ಅಗತ್ಯವೆಲ್ಲ ಪೂರೈಸುವವ. ಆತ ಒಳ್ಳೆಯವ, ಕಾಯುವವ, ಅಗತ್ಯವೆಲ್ಲ ಪೂರೈಸುವವ. ಕರೆದಾತನು ನಂಬಿಗಸ್ತನು, ನನ್ನನ್ನು ಕಾಯಲು ಶಕ್ತನಾದನು. ಜೀವಿಸುವೆ ನಿನ್ನ ಕರುಣೆಯೇ, ಪ್ರಶಂಸೆಯೇನಿಲ್ಲ ನಿನ್ನ ಕೃಪೆಯೇ. ಜೀವಿಸುವೆ ನಿನ್ನ ಕರುಣೆಯೇ, ಪ್ರಶಂಸೆಯೇನಿಲ್ಲ ನಿನ್ನ ಕೃಪೆಯೇ. ಆತ ಒಳ್ಳೆಯವ, ಕಾಯುವವ, ಅಗತ್ಯವೆಲ್ಲ ಪೂರೈಸುವವ. ಆತ ಒಳ್ಳೆಯವ, ನನ್ನ ಕಾಯುವವ, ಅಗತ್ಯವೆಲ್ಲ ಪೂರೈಸುವವ. ಕರೆದಾತನು ನಂಬಿಗಸ್ತನು, ನನ್ನನ್ನು ಕಾಯಲು ಶಕ್ತನಾದನು. ನಂಬಿ ಬಂದೆ ನಿನ್ನ ಹಿಂದೆ, ಜೀವದ ಮಾರ್ಗವು ನೀನಲ್ಲವೇ. ನಂಬಿ ಬಂದೆ ನಿನ್ನ ಹಿಂದೆ, ಜೀವದ ಮಾರ್ಗವು ನೀನಲ್ಲವೇ. ಆತ ಒಳ್ಳೆಯವ, ನನ್ನ ಕಾಯುವವ, ಅಗತ್ಯವೆಲ್ಲ ಪೂರೈಸುವವ. ಆತ ಒಳ್ಳೆಯವ, ನನ್ನ ಕಾಯುವವ, ಅಗತ್ಯವೆಲ್ಲ ಪೂರೈಸುವವ. ಕರೆದಾತನು ನಂಬಿಗಸ್ತನು, ನನ್ನನ್ನು ಕಾಯಲು ಶಕ್ತನಾಥನು. ಸಂತೈಸುವೆ ತಾಯಿಯ ಹಾಗೆ, ಕರಹಿಡಿದು ನಡೆಸುವೆ ತಂದೆ ಹಾಗೆ. ಸಂತೈಸುವೆ ತಾಯಿಯ ಹಾಗೆ, ಕರಹಿಡಿದು ನಡೆಸುವೆ ತಂದೆ ಹಾಗೆ. ಆತ ಒಳ್ಳೆಯವ, ನನ್ನ ಕಾಯುವವ, ಅಗತ್ಯವೆಲ್ಲ
ಪೂರೈಸುವವ, ಯೇಸು ಒಳ್ಳೆಯವ, ನನ್ನ ಕಾಯುವವ, ಅಗತ್ಯವೆಲ್ಲ ಪೂರೈಸುವವ, ಯೇಸು ಒಳ್ಳೆಯವ, ನಮ್ಮ ಕಾಯುವವ, ಅಗತ್ಯವೆಲ್ಲ ಪೂರೈಸುವವ. ಯೇಸುವೇ ರಕ್ಷಕನೇ, ಥ್ಯಾಂಕ್ ಯು ಲಾರ್ಡ್. ನಮ್ಮ ರಕ್ಷಕನೇ, ಒಡೆಯನೇ, ಸರ್ವಶಕ್ತನೇ, ನಮ್ಮೆಲ್ಲರ ಜೀವಿತವನ್ನ ನಿನಗೆ ಒಪ್ಪಿಸಿಕೊಡ್ತೀನಪ್ಪ ರಕ್ಷಕನೇ. ಹೌದು ಸ್ವಾಮಿ, ನಾವೆಲ್ಲರೂ ನಿಮ್ಮನ್ನೇ ನಂಬಿದೆಯಪ್ಪ. ನಿಮ್ಮ ಅದ್ಭುತಗಳನ್ನ ಸ್ವಾಮಿ ನಮ್ಮ ಜೀವಿತದಲ್ಲಿ ಮಾಡುವಂತ ದೇವರು ನೀನಾಗಿದ್ದೆ ಸ್ವಾಮಿ. ನಿನ್ನನ್ನೇ ನಾವು ದೃಷ್ಟಿಸಿದ್ದೇವಪ್ಪ ರಕ್ಷಕನೇ. ಈ ಸಮಯದಲ್ಲಿ ಇಲ್ಲಿರುವಂತ ಪ್ರತಿಯೊಬ್ಬೊಬ್ಬರನ್ನ ನಿನ್ನ ಕೈಗೊಪ್ಪಿಸಿಕೊಡ್ತೇನೆ ಸ್ವಾಮಿ. ಯಾವ ಒಂದು ರಕ್ಷಕನೇ ಕಾರಣದಿಂದ ಇಲ್ಲಿ ಸೇರಿ ಬಂದಿದ್ದಾರೋ ಗೊತ್ತಿಲ್ಲ. ಎಲ್ಲವನ್ನು ಬಲ್ಲಾತ ನೀನಾಗಿದೆ, ಎಲ್ಲವನ್ನು ಪೂರೈಸುವ ಶಕ್ತನು ನೀನಾಗಿದೆಯಪ್ಪ. ಅದಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮನ್ನೇ ನಂಬಿರುವೆವು, ನಿಮ್ಮಂತೆ ಯಾರು ಇಲ್ಲಪ್ಪ. ನಿಮ್ಮನ್ನೇ ನಂಬಿರುವೆವು, ನಿಮ್ಮಂತೆ ಯಾರು ಇಲ್ಲಪ್ಪ. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಿ, ನಿಮ್ಮನ್ನೇ ನಂಬುವೆವು ಏಸಪ್ಪ. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಿ, ನಿಮ್ಮನ್ನೇ ನಂಬುವೆವು ಏಸಪ್ಪ. ನಿಮ್ಮನ್ನೇ ನಂಬಿರುವೆವು, ನಿಮ್ಮಂತೆ ಯಾರು ಇಲ್ಲಪ್ಪ. ನಿಮ್ಮನ್ನೇ ನಂಬಿರುವೆವು, ನಿಮ್ಮಂತೆ ಯಾರು ಇಲ್ಲಪ್ಪ. ನೀವೇನಾದರೂ ಮಾಡಬೇಕು ಎಂದು ಎದುರು ನೋಡುತ್ತಾ ಕಾಯುತ್ತಾ ಇರುವೆವು. ನೀವೇನಾದರೂ ಮಾಡಬೇಕು ಎಂದು ಎದುರು ನೋಡುತ್ತಾ ಕಾಯುತ್ತಾ ಇರುವೆವು. ನೀವು ಹೇಳಿದ ವಾಕ್ಯವೆಲ್ಲ ಹಿಡಿದುಕೊಂಡು, ನೀವು ಹೇಳಿದ ವಾಕ್ಯವೆಲ್ಲ ಹಿಡಿದುಕೊಂಡು, ನಿಮ್ಮ ಮುಖವನ್ನೇ ದೃಷ್ಟಿಸುತ್ತಾ ಇರುವೆವು. ನಿಮ್ಮ ಮುಖವನ್ನೇ ದೃಷ್ಟಿಸುತ್ತಾ ಇರುವೆ. ಅದ್ಭುತ ಅದ್ಭುತ ಮಾಡಪ್ಪ ನಮ್ಮ ಜೀವಿತದಿ, ನಿಮ್ಮನ್ನೇ ನಂಬುವೆವು ಏಸಪ್ಪ. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಿ, ನಿಮ್ಮನ್ನೇ ನಂಬುವೆವು ಏಸಪ್ಪ. ನಿಮ್ಮನ್ನೇ ನಂಬಿರುವೆವು, ನಿಮ್ಮಂತೆ ಯಾರು ಇಲ್ಲಪ್ಪ. ನಿಮ್ಮನ್ನೇ ನಂಬಿರುವೆವು, ನಿಮ್ಮಂತೆ ಯಾರು ಇಲ್ಲಪ್ಪ. ನಿಂದೆಯೂ ಅವಮಾನವ ಸಹಿಸಿಕೊಂಡು, ನಿಮ್ಮ ರೆಕ್ಕೆ ನೆರಳಲ್ಲಿ ಬಂದು ನಿಲ್ಲುವೆವು. ಹೌದೇಸುವೆ, ನಿಂದೆಯೂ ಅವಮಾನವ ಸಹಿಸಿಕೊಂಡು, ನಿಮ್ಮ ರೆಕ್ಕೆ ನೆರಳಲ್ಲಿ ಬಂದು ನಿಲ್ಲುವೆವು. ನಿಶ್ಚಯ ಮಾಡುವಿ ಎಂದು ನಂಬಿ, ನಿಶ್ಚಯ ಮಾಡುವಿ ಎಂದು ನಂಬಿ, ನಿಮ್ಮ ಕರವನ್ನೇ ದೃಷ್ಟಿಸುತ್ತಾ ಇರುವೆವು. ನಿಮ್ಮ ಕರವನ್ನೇ ದೃಷ್ಟಿಸುತ್ತಾ ಇರುವೆವು. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಲ್ಲಿ, ನಿಮ್ಮನ್ನೇ ನಂಬುವೆವು ಏಸಪ್ಪ. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಿ, ನಿಮ್ಮನ್ನೇ ನಂಬುವೆವು ಏಸಪ್ಪ. ನಿಮ್ಮನ್ನೇ ನಂಬಿರುವೆವು, ನಿಮ್ಮಂತೆ ಯಾರು ಇಲ್ಲಪ್ಪ. ನಿಮ್ಮನ್ನೇ ನಂಬಿರುವೆವು, ನಿಮ್ಮಂತೆ ಯಾರು ಇಲ್ಲಪ್ಪ.
ಹೌದು ಯೇಸುವೆ, ನಿಮ್ಮಂತೆ ಯಾರಿಲ್ಲಪ್ಪ ರಕ್ಷಕನೇ. ಯೇಸುವೆ, ನಾವು ಬದುಕಿರುವ ಕ್ಷಣವಿಲ್ಲ ಸ್ವಾಮಿ, ನಾವು ಬದುಕಿರುವಂತ ದಿನವಿಲ್ಲ ಸ್ವಾಮಿ. ನನ್ನ ಆತ್ಮ ಪ್ರಾಣದಿಂದ, ನಮ್ಮ ಆತ್ಮ ಪ್ರಾಣಗಳಿಂದ ನಾವು ನಿನ್ನನ್ನು ಆರಾಧಿಸ್ತೇವೆ ಸ್ವಾಮಿ. ನಮ್ಮ ಕಣ್ಣೀರನ್ನು ಒರೆಸಿ ನಡೆಸಿರುವಂತ ದೇವರೇ, ನಿನ್ನನ್ನು ಆರಾಧಿಸ್ತೇವೆ ಸ್ವಾಮಿ. ನಮ್ಮ ಕಷ್ಟದ ದಿನಗಳಲ್ಲಿ ನಮ್ಮ ಜೊತೆ ಇದ್ದು ಎಲ್ಲ ಕಷ್ಟಗಳನ್ನ ಪರಿಹರಿಸಿದ ದೇವರು ನೀನಾಗಿಯಪ್ಪ. ಹೌದು ಸ್ವಾಮಿ, ಸಭೆಯಾಗಿ ನಿನ್ನನ್ನು ಆರಾಧಿಸ್ತೇವೆ ಸ್ವಾಮಿ. ಆರಾಧನೆ ನಿನಗೆ ಎಂಬುದಾಗಿ ಆರಾಧಿಸ್ತೇವೆ. ದಯವಿಟ್ಟು ಪ್ರಿಯರೇ, ಸಾಧ್ಯವಾದರೆ ಎದ್ದು ನಿಂತುಕೊಂಡು ನಾವು ಭಕ್ತಿಪೂರ್ವಕವಾಗಿ ಈ ಒಂದು ಹಾಡನ್ನು ಹಾಡಿಕೊಳ್ಳೋಣ. ಆರಾಧನೆ ನಿನಗೆ, ಆರಾಧನೆ ನಿನಗೆ. ಆರಾಧನೆ ನಿನಗೆ, ಆರಾಧನೆ ನಿನಗೆ, ಬದುಕಿರುವ ಕ್ಷಣ ಆರಾಧನೆ ನಿನಗೆ, ಆರಾಧನೆ ನಿನಗೆ, ಜೀವಂತ ದಿನವೆಲ್ಲ. ಎಲ್ಲರೂ ಸೇರಿ ಆರಾಧನೆ ನಿನಗೆ, ಆರಾಧನೆ ನಿನಗೆ, ನನ್ನಾತ್ಮ ಪ್ರಾಣದಿಂದ. ಆರಾಧನೆ ನಿನಗೆ, ಆರಾಧನೆ ನಿನಗೆ, ನನ್ನಾತ್ಮ ಪ್ರಾಣದಿಂದ. ಎಲ್ಲರೂ ಸೇರಿ ಆಡಿಕೊಳ್ಳೋಣ. ನನ್ನನ್ನು ನಡೆಸುವೆ, ನನ್ನನ್ನು ಕಾಯುವೆ, ನಿನಗೆ ಆರಾಧನೆ. ನನ್ನ ಕಣ್ಣೀರ ನೀವರೆಸಿರುವೆ, ನಿನಗೆ ಆರಾಧನೆ. ನನ್ನ ಕಣ್ಣೀರ ನೀವರೆಸಿರುವೆ, ನಿನಗೆ ಆರಾಧನೆ. ಆರಾಧನೆ, 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 ಆರಾಧನೆ. ನನ್ನ ಜೊತೆಗಾರನೇ, ನನ್ನ ಸಂಗಾತಿಯೇ, ನಿನಗೆ ಆರಾಧನೆ. ನನ್ನ ಜೊತೆಗಾರನೇ, ನನ್ನ ಸಂಗಾತಿಯೇ, ನಿನಗೆ ಆರಾಧನೆ. ನನ್ನ ಕಷ್ಟದಿ ನನ್ನ ಪರಿಹಾರಿ, ನಿನಗೆ ಆರಾಧನೆ. ನನ್ನ ಕಷ್ಟದಿ ನನ್ನ ಪರಿಹಾರಿ, ನಿನಗೆ ಆರಾಧನೆ. ಎಲ್ಲರೂ ಸೇರಿ ಆರಾಧನೆ. ಆರಾಧನೆ, ಆರಾಧನೆ, ಆರಾಧನೆ.
ರಕ್ಷಿಸಲು ನಿನ್ ಪ್ರಾಣ ನೀಡಿರುವೆ, ನಿನಗೆ ಆರಾಧನೆ ಆರಾಧನೆ ಸ್ವಾಮಿ, ನಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಲಾಲಿಸಿದಂತ ದೇವರೇ, ನಿಮಗೆ ಕೋಟಿ ಸ್ತೋತ್ರ ಸಲ್ಲಿಸ್ತೇನೆ. ಈ ಬೆಳಗಿನ ಜಾವದಲ್ಲಿ ಈ ಆರಾಧನೆಯಲ್ಲಿ ಸ್ವಾಮಿ ನಮ್ಮನ್ನ ನಿನ್ನ ಕೈಗೊಪ್ಪಿಸಿಕೊಡುತ್ತೇನೆ ಸ್ವಾಮಿ. ನಿಮ್ಮ ಪ್ರಸನ್ನತೆಯಿಂದ ತುಂಬಿಸು ಸ್ವಾಮಿ. ಈಗ ನಾವು ವಾಕ್ಯಗಳನ್ನ ನಿನ್ನ ಆರಾಧನೆಯನ್ನ ಮಾಡಿ ಹೋಗ್ತಾ ಇದ್ದೇವೆ. ನಿನ್ನ ವಾಕ್ಯವನ್ನು ಹಂಚಲಿರುವಂತ ನಿನ್ನ ಸೇವಕರನ್ನ ಕೈಗೊಪ್ಪಿಸಿಕೊಡುತ್ತೇನೆ. ಅವರ ಮೂಲಕವಾಗಿ ಸಭೆಗೆ, ನಮ್ಮೆಲ್ಲರಿಗೆ ನಿನ್ನ ವಾಕ್ಯದ ಮನ್ನವನ್ನ ಸುರಿಸು ಯೇಸುವೆ. ನೀನು ಈ ಆರಾಧನೆಗಳ ಮೂಲಕವಾಗಿ ಮಹಿಮೆ ಹೊಂದು, ಯಾಕಂದ್ರೆ ಸ್ವಾಮಿ ನೀನು ಮಹಿಮೆಗೆ ಯೋಗ್ಯನಾಗಿದ್ದಿ ಸ್ವಾಮಿ. ನಿನ್ನನ್ನು ಸ್ತುತಿಸುವುದು, ಆರಾಧಿಸುವುದು ನ್ಯಾಯವೂ ಯುಕ್ತವಾಗಿದೆ. ಅದಕ್ಕಾಗಿ ಈ ವಿಜ್ಞಾಪನೆಗಳನ್ನ ನಿನ್ನಲ್ಲಿ ಸಲ್ಲಿಸಿ ಈ ಪ್ರಾರ್ಥನೆಯನ್ನ ನಂಬಿಕೆಯಿಂದ ಬೇಡಿ ಹೊಂದಿಕೊಂಡಿದ್ದೆ ನಮ್ಮ ತಂದೆ ದೇವರೇ. ಆಮೆನ್.
ಸುಮ್ಮನೆ ನಿಂತುಕೊಂಡು ಯೆಹೋವನು ನಿಮಗೋಸ್ಕರ ನಡೆಸುವ ರಕ್ಷಣಾ ಕಾರ್ಯವನ್ನ ನೋಡಿರಿ. ಹೆದರಬೇಡ್ರಿ, ಕಳವಳಗೊಳ್ಳಬೇಡ್ರಿ. ನಮ್ಮ ಆರಂಭವು ತಂದೆ, ಮಗ, ಪರಿಶುದ್ಧಾತ್ಮನಾಗಿರುವ ತ್ರೈಕ ದೇವರ ನಾಮದಲ್ಲಿ ಉಂಟಾಗಲಿ. ಆಮೆನ್. ಪರಮ ಮೇಜಿನ ಈ ಆರಾಧನೆಯಲ್ಲಿ ಪರಿಶುದ್ಧನಾಗಿರುವಂತಹ ದೇವರನ್ನು ಆರಾಧಿಸುವ ಹಾಗೆ ಹಾಡುವಂತ ಸಂಗೀತಗಳಲ್ಲಿ 21ನೇ ಸಂಗೀತದ ಎಲ್ಲ ಚರಣಗಳನ್ನ ಹಾಡೋಣ. ಪ್ರತಿಷ್ಠಿತರು, ದೇವಜನರಾಗುವುದಕ್ಕೆ ಕರೆಯಲ್ಪಟ್ಟವರಾದ ಸಭೆಯವರೇ, ನಿಮ್ಮ ಮನಸ್ಸುಗಳನ್ನು ಎಬ್ಬಿಸಿರಿ. ಪೂಜ್ಯ ಭಾವದಿಂದಲೂ ಪವಿತ್ರ ಭೀತಿಯಿಂದಲೂ ಕೂಡಿದವರಾಗಿ ನಿಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ದೇವರಿಗೆ ತಿಳಿಯಪಡಿಸಿರಿ. ನಿಜವಾಗಿ ಇದು ದೇವರ ಮನೆಯಲ್ಲದೆ ಮತ್ತೊಂದಲ್ಲ, ಇದು ಪರಲೋಕದ ಬಾಗಿಲು. ಇಲ್ಲಿ ಆತ ನಮಗೆಲ್ಲ ಗ್ರಹಿಕೆಯನ್ನು ಮೀರುವ ಸಮಾಧಾನ, ಸಂತೋಷ, ಆದರಣೆಗಳನ್ನು ಕೊಡುವುದಕ್ಕೆ ಇಷ್ಟವುಳ್ಳವನಾಗಿದ್ದಾನೆ. ಇಲ್ಲಿ ಆತ ನಮ್ಮ ಕೂಡ ತನ್ನ ವಾಕ್ಯದ ಮೂಲಕವಾಗಿಯೂ ತನ್ನ ಪವಿತ್ರ ಸಂಸ್ಕಾರಗಳ ಮೂಲಕವಾಗಿಯೂ ಮಾತಾಡುವುದನ್ನು ಕೇಳುತ್ತೇವೆ. ಹೀಗಿರುವುದರಿಂದ ನಮ್ಮ ಹತ್ತಿರಕ್ಕೆ ದಯಮಾಡಿಸಿರುವ ಆತನ ಸಮೀಪಕ್ಕೆ ನಾವು ಸಹ ಬಂದು ಕೃತಜ್ಞತೆಯಿಂದ ಆತನಿಗೆ ಸ್ತುತಿ ಯಜ್ಞವನ್ನು ಅರ್ಪಿಸುವುದು ಉಚಿತವೂ ನ್ಯಾಯವೂ ಆಗಿರುತ್ತದೆ. ಅದೇ ಸಮಯದಲ್ಲಿ ನಾವು ಪಾಪ ಮಾಡಿರುವವರು ದೇವರ ಪವಿತ್ರ ಸನ್ನಿಧಿಯಲ್ಲಿ ನಿಲ್ಲುವುದಕ್ಕೆ ಅಯೋಗ್ಯರೆಂಬುದನ್ನು ನೆನಪು ಮಾಡಿಕೊಂಡು ನಿಜವಾದ ಪಶ್ಚಾತ್ತಾಪದಿಂದ ದೇವರ ಪರಮ ಸನ್ನಿಧಾನದಲ್ಲಿ ನಮ್ಮ ಪಾಪಗಳನ್ನು ಹೀಗೆ ಅರಿಕೆ ಮಾಡೋಣ. ಸಭೆಯವರು ನನ್ನನ್ನು ಅನುಸರಿಸಿ ಈ ಅರಿಕೆಯನ್ನು ನೀವು ಹೇಳಬೇಕಾಗಿ ಕೇಳ್ತೇನೆ. ನಮ್ಮ ಪರಲೋಕದ ತಂದೆಯೇ, ಕಂಗಾಲ ಪಾಪಿಗಳಾದ ನಾವು ನಿನ್ನ ಪವಿತ್ರ ಆಜ್ಞೆಗಳನ್ನು ಬಹಳ ಸಾರಿ ನಾನಾ ವಿಧವಾಗಿ ಮೀರಿದ್ದೇವೆಂದು ನಿನ್ನ ಮುಂದೆ ಒಪ್ಪಿಕೊಳ್ಳುತ್ತೇವೆ. ದುರಾಲೋಚನೆ, ಕೆಟ್ಟ ನುಡಿನಡೆ, ಅವಿಶ್ವಾಸ, ಕೃತಜ್ಞತೆ, ವಂಚನೆ ಇವುಗಳಿಂದಲೂ ಸಹೋದರರನ್ನು ತಕ್ಕ ಹಾಗೆ ಪ್ರೀತಿಸದೆ ಹೋದುದರಿಂದಲೂ ನಿನ್ನ ಆಜ್ಞೆಗಳನ್ನು ಮೀರಿ ನಿನ್ನ ನ್ಯಾಯ ದಂಡನೆಗೂ ನಿತ್ಯ ಮರಣಕ್ಕೂ ಪಾತ್ರರಾಗಿದ್ದೇವೆ. ಈ ನಮ್ಮ ಪಾಪಗಳಿಗಾಗಿ ನೊಂದುಕೊಂಡು ಮನಃಪೂರ್ವಕ ಪಶ್ಚಾತ್ತಾಪ ಪಡುತ್ತೇವೆ. ನಮ್ಮ ಅಪರಾಧಗಳಿಂದ ಅಡಗಿಸಲ್ಪಡಲಾರದ ನಿನ್ನ ಕೃಪೆಯ ಮೂಲಕ ದೊರಕುವಂಥ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನು ಸಿದ್ಧಪಡಿಸಿರುವಂಥ ಅಮೂಲ್ಯ ರಕ್ಷಣೆ ಮಾರ್ಗವಲ್ಲದೆ ನಮ್ಮ ವಿಮೋಚನೆಗೂ ಸಮಾಧಾನಕ್ಕೂ
ಬೇರೆ ದಾರಿ ತೋರುವುದಿಲ್ಲ. ಆದುದರಿಂದ ನಮ್ಮ ಪಾಪಗಳನ್ನೆಲ್ಲ ಧಾರಾಳವಾಗಿ ಕ್ಷಮಿಸಿ ನಮ್ಮನ್ನು ತಿರುಗಿ ನಿನ್ನ ಅನ್ಯೋನ್ಯತೆಗೆ ಸೇರಿಸಿಕೊಳ್ಳಬೇಕೆಂದು ಅಂಗಲಾಚಿ ಬೇಡಿಕೊಳ್ಳುತ್ತೇವೆ. ಇದಲ್ಲದೆ ನಾವು ಹೊಸ ಜೀವ ಹೊಂದಿ ಕೃತಜ್ಞತೆಯಿಂದ ನಿನ್ನನ್ನು ಸೇವಿಸುವ ಹಾಗೆ ಪವಿತ್ರಾತ್ಮನ ಮೂಲಕ ನಮ್ಮನ್ನು ಪ್ರತಿಷ್ಠೆಪಡಿಸಬೇಕೆಂದು ಭಿನ್ನವಿಸುತ್ತೇವೆ. ಆಮೇನ್. ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ಪಾಪ ಕ್ಷಮೆಯನ್ನು ದೇವರ ಕೃಪೆಯನ್ನು ಬಯಸುವವರೇ, ನೀವೆಲ್ಲರೂ ಸುವಾರ್ತೆಯಲ್ಲೂ ಆದರಣ ವಾಕ್ಯವನ್ನು ಕೇಳಿರಿ. ಪ್ರಭು ತಾನೇ ನಿಮಗೆ ಹೇಳುವುದೇನೆಂದರೆ, ನನ್ನ ಬಳಿಗೆ ಬರುವವನ್ನ ನಾನು ತಳ್ಳಿ ಬಿಡುವುದೇ ಇಲ್ಲ. ನಿಮ್ಮ ಪಾಪಗಳನ್ನು ನಿಮ್ಮ ದುಷ್ಕೃತ್ಯಗಳನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ. ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ಹಿಮದ ಹಾಗೆ ಬಿಳುಪಾಗುವು, ಕಿರು ಮಂಜು ಬಣ್ಣವಾಗಿದ್ದರೂ ಉಣ್ಣೆಯಂತೆ ಬೆಳಗಾಗುವು. ಇದಲ್ಲದೆ ನಾನು ನಿಮಗೆ ಹೊಸ ಮನಸ್ಸನ್ನು ಕೊಡುವೆನು, ನನ್ನ ಆತ್ಮವು ನಿಮ್ಮಲ್ಲಿ ನೆಲೆಸಿರುವಂತೆ ಅನುಗ್ರಹಿಸಿ ನೀವು ನನ್ನ ನಿಯಮಗಳನ್ನು ಅನುಸರಿಸುವ ಹಾಗೆ ಮಾಡುವೆನು. ನೀವು ನನ್ನ ವಿಧಿಗಳನ್ನು ಕೈಕೊಂಡು ಆಚರಿಸುವಿರಿ. ಆದರೆ ಪಶ್ಚಾತ್ತಾಪ ಪಡೆದವರಿಗೆ ದೇವರ ವಾಕ್ಯ ಹೇಳುವುದೇನೆಂದರೆ, ಮಾತಾಡುತ್ತಿರುವ ಆತನ ಮಾತನ್ನು ಕೇಳಲಿಲ್ಲವೆಂದು ನೀವು ಹೇಳಬಾರದು. ಭೂಮಿಯ ಮೇಲೆ ದೈವೋಕ್ತಿಗಳನ್ನು ಆಡಿದವನಿಗೆ ಕಿವಿಗೊಡ ಮನಸ್ಸಿಲ್ಲದೆ ಇದ್ದ ಇಸ್ರಾಯೇಲರು ದಂಡನೆಗೆ ತಪ್ಪಿಸಿಕೊಳ್ಳದಿದ್ದರೆ, ಪರಲೋಕದಿಂದ ಮಾತಾಡುವವನಿಗೆ ನಾವು ಕಿವಿಗೊಡ ಮನಸ್ಸಿಲ್ಲದೆ ತೊಲಗಿದರೆ ಹೇಗೆ ತಪ್ಪಿಸಿಕೊಂಡೆವು? ನನ್ನ ಜೀವದಾಣೆ, ದುಷ್ಟನ ಸಾವಿನಲ್ಲಿ ನನಗೆ ಲೇಸಾದರೂ ಸಂತೋಷವಿಲ್ಲ. ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ಬಾಳುವುದೇ ನನಗೆ ಸಂತೋಷವೆಂದು ಪ್ರಭುವಾದ ಯೆಹೋವನು ನುಡಿಯುತ್ತಾನೆ. ಆಮೇನ್. ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸೋಣ. ಸರ್ವಶಕ್ತ ದೇವರೇ, ಕಾಣಿಕರುಳು ತಂದೆ, ನೀನು ನಮಗೂ ಸಕಲ ಮನುಷ್ಯರು ದಯಪಾಲಿಸಿರುವ ನಿನ್ನ ಸರ್ವ ಕಾರ್ಯಗಳಿಗಾಗಿಯೂ ಕೃಪಾ ವಾತ್ಸಲ್ಯಕ್ಕಾಗಿಯೂ ನಿನ್ನ ಯೋಗ್ಯ ಸೇವಕರಾದ ನಾವು ನಿನಗೆ ಅತ್ಯಂತ ವಿನಯದಿಂದ ಹೃದಯಪೂರ್ವಕ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನೀನು ನಮ್ಮನ್ನು ಸೃಷ್ಟಿಸಿ ಕಾಪಾಡುತ್ತಾ ಈ ಜೀವಮಾನಕ್ಕೆ ಬೇಕಾದ ಎಲ್ಲ ಮೇಲ್ಗುಣ ಅಂಗಿಸ್ತಾ ಬಂದಿರೋದಕ್ಕಾಗಿ ನಿನಗೆ ಸ್ತೋತ್ರ. ಇದೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮೂಲಕ ಲೋಕರಕ್ಷಣೆ ಉಂಟು ಮಾಡಿದ ಅಪರಿಮಿತ ಪ್ರೀತಿಗಾಗಿ ನಿನಗೆ ಸ್ತೋತ್ರ. ನಿನ್ನ ಪವಿತ್ರ ವಾಕ್ಯಕ್ಕಾಗಿಯೂ ಪರಿಶುದ್ಧ ಸಂಸ್ಕಾರಗಳಿಗಾಗಿಯೂ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮೂಲಕ ನೀನು ನಮ್ಮನ್ನು ಹುಟ್ಟಿಸುವ ನಿತ್ಯ ಜೀವದ ನಿರೀಕ್ಷೆಗಾಗಿ ನಿನಗೆ ಸ್ತೋತ್ರ. ಪ್ರಾರ್ಥನೆ ಮಾಡೋಣ. ಪ್ರಭುವಾದ ನಮ್ಮ ದೇವರೇ, ನಮ್ಮ ಪರಲೋಕದ ತಂದೆಯೇ, ನಾವು ನಿನ್ನ ವಾಕ್ಯದಿಂದ ಪವಿತ್ರರಾಗಿ ನಿನ್ನ ವಿಶ್ರಾಂತಿ ದಿನವನ್ನು ತಕ್ಕ ಹಾಗೆ ಪರಿಶುದ್ಧಪಡಿಸುವಂತೆ ಪವಿತ್ರಾತ್ಮನ ಮೂಲಕ ನಮ್ಮನ್ನು ಬೋಧಿಸಿ ನಡೆಸಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ನಾವು ನಡೆಯಬೇಕಾದ ದಾರಿಯನ್ನು ನಿನ್ನ ವಾಕ್ಯಾನುಸಾರವಾಗಿ ಗೊತ್ತು ಮಾಡಿಕೊಂಡು ಎಲ್ಲ ತಪ್ಪುಗಳಿಗೆ ದೂರವಾಗಿದ್ದುಕೊಂಡು ನಮ್ಮ ಭೂಯಾತ್ರೆಯನ್ನು ತೀರಿಸಿ ಪರಲೋಕ ರಾಜ್ಯದಲ್ಲಿ ಸೇರುವ ತನಕ ನಮ್ಮ ರಕ್ಷಕನ ನಂಬಿಕೊಳ್ಳ ನಿಷ್ಠೆಯಿಂದ ಹಿಂಬಾಲಿಸುವಂತೆ ಸಹಾಯ ಮಾಡಬೇಕೆಂದು ನಿನ್ನನ್ನು ಬೇಡಿಕೊಡುತ್ತೇವೆ. ಆಮೇನ್. ಸಭೆಯವರು ಕುಳಿತುಕೊಡ್ರಿ. ಈ ಪವಿತ್ರ ಮೇಜಿನ ಆರಾಧನೆಗೆ ನೇಮಕವಾಗಿರುವಂತಹ ದೇವರ ವಾಕ್ಯದ ವೇದ ಪಾರಾಯಣವನ್ನು ಓದುವ ಪೂರ್ವದಲ್ಲಿ, ಪಳೆಯೊಡಂಬಡಿಕೆಯ ವೇದ ಪಾರಾಯಣ ಓದುವ ಪೂರ್ವದಲ್ಲಿ ಹಾಡುವಂತಹ ಸಂಕೀರ್ತನೆಗಳಲ್ಲಿ 4ನೇ ಸಂಕೀರ್ತನೆಯ ಪ್ರಾರಂಭದ 2 ಚರಣ. ಸಂಕೀರ್ತನೆ 4 ಪ್ರಾರಂಭದ 2 ಚರಣಗಳು.
ಪಂಚಾಶತ್ತಮ ನಂತರದ 2ನೇ ಭಾನುವಾರಕ್ಕೆ ನೇಮಕವಾದಂಥ ಸತ್ಯವೇದ ಪಾರಾಯಣದ ಮೊದಲೇ ಭಾಗವು ಹಳೆ ಒಡಂಬಡಿಕೆಯಲ್ಲಿ 2 ಪೂರ್ವಕಾಲ ವೃತ್ತಾಂತ ಅಧ್ಯಾಯ 20 ವಚನಗಳು 13ರಿಂದ 19ರವರೆಗೆ. ಹಳೆ ಒಡಂಬಡಿಕೆಯಲ್ಲಿ 2 ಪೂರ್ವಕಾಲ ವೃತ್ತಾಂತ ಅಧ್ಯಾಯ 20 ವಚನಗಳು 13ರಿಂದ 19ರವರೆಗೆ ಓದುವ ದೇವರ ವಾಕ್ಯವನ್ನು ಆಲಿಸಿರಿ. ಎಲ್ಲಾ ಯಹೂದ್ಯರು ಅವರ ಹೆಂಡತಿ ಮಕ್ಕಳು ಯೆಹೋವನ ಸನ್ನಿಧಿಯಲ್ಲಿ ನಿಂತಿದ್ದರು. ಆಗ ಆ ಸಮೂಹದೊಳಗೆ ಆಸಾಫನ ವಂಶದನಾದ ಲೇವಿಯನು ಮತ್ತೆ ನಯ್ಯನಿಗೆ ಹುಟ್ಟಿದ ಯಗೇಲನ ಮರಿಮಗನು ಬೆನ್ಯಾಯನ ಮೊಮ್ಮಗನು ಜಕ್ರಿಯನ ಮಗನು ಆದ ಯೆಹೀಯನ ಮೇಲೆ ಯೆಹೋವನ ಆತ್ಮವು ಬಂದಿತು. ಅವನು ಎಲ್ಲಾ ಯೆಹೂದ್ಯರೇ, ಯೆರೂಸಲೇಮಿನವರೇ, ಅರಸನಾದ ಯೋಷಾಫಾಟನೇ, ಯೆಹೋವನು ಹೇಳುವುದನ್ನು ಕೇಳಿರಿ. ಈ ಮಹಾಸಮೂಹದ ನಿಮಿತ್ತವಾಗಿ ಕಳವಳಗೊಳ್ಳಬೇಡಿರಿ, ಹೆದರಬೇಡಿರಿ. ಯುದ್ಧವು ನಿಮ್ಮದಲ್ಲ, ದೇವರದೇ. ನಾಳೆ ಬೆಳಿಗ್ಗೆ ಅವರಿಗೆ ವಿರೋಧವಾಗಿ ಹೊರಡಿರಿ. ಇಗೋ, ಅವರು ಹಚ್ಚಿಚ್ ಘಟ್ಟದ ಮಾರ್ಗವಾಗಿ ಬರುತ್ತಾರೆ. ಯೆರೂವೇಲ್ ಅರಣ್ಯದ ಮುಂದಿರುವ ಕಣಿವೆ ತುದಿಯಲ್ಲಿ ಅವರನ್ನು ಸಂಧಿಸುವಿರಿ. ಈ ಸಾರಿ ನೀವು ಯುದ್ಧ ಮಾಡುವುದು ಅವಶ್ಯವಿಲ್ಲ. ಯೆಹೂದ್ಯರೇ, ಯೆರೂಸಲೇಮಿನವರೇ, ಸುಮ್ಮನೆ ನಿಂತುಕೊಂಡು ಯೆಹೋವನು ನಿಮಗೋಸ್ಕರ ನಡೆಸುವ ರಕ್ಷಣಾ ಕಾರ್ಯವನ್ನು ನೋಡಿರಿ. ಹೆದರಬೇಡಿರಿ, ಕಳವಳಗೊಳ್ಳಬೇಡಿರಿ. ನಾಳೆ ಅವರೆದುರಿಗೆ ಹೊರಡಿರಿ. ಯೆಹೋವನು ನಿಮ್ಮ ಸಂಗಡ ಇರುವನು ಎಂದು ಹೇಳಿದನು. ಆಗ ಯೆಹೋಷಾಫಾಟನು ನೆಲದ ಮಟ್ಟಿಗೂ ತಲೆ ಬಾಗಿಸಿದನು. ಎಲ್ಲಾ ಯೆಹೂದ್ಯರು, ಯೆರೂಸಲೇಮಿನವರು ಯೆಹೋವನ ಮುಂದೆ ಅಡ್ಡ ಬಿದ್ದು ನಮಸ್ಕರಿಸಿದರು. ಆಮೇಲೆ ಲೇವಿಯರು, ಕೆಹಾತ್ಯರು, ಕೋರಹಿಯರು ಎದ್ದು ಇಸ್ರಾಯೇಲ್ ದೇವರಾದ ಯೆಹೋವನನ್ನು ಮಹಾಸ್ವರದಿಂದ ಕೀರ್ತಿಸಿದರು ಎಂಬುವುದೇ. ಹೊಸ ಒಡಂಬಡಿಕೆಯ ವೇದ ಪಾರಾಯಣವನ್ನು ಓದಿ ಕೇಳುವ ಪೂರ್ವದಲ್ಲಿ 95ನೆಯ ಸಂಕೀರ್ತನೆಯ ಪ್ರಾರಂಭದ 2 ಚರಣಗಳನ್ನು ಹಾಡೋಣ. ಸಂಕೀರ್ತನೆ 95 ಪ್ರಾರಂಭದ 2 ಚರಣಗಳು.
ಪಂಚಾಶತಮನಂತರದ 2ನೇ ಭಾನುವಾರಕ್ಕೆ ನೇಮಕವಾದ ಸತ್ಯವೇದ ಪಾರಾಯಣ ಪಾಠದ 2ನೇ ಭಾಗವು ಹೊಸ ಒಡಂಬಡಿಕೆಯಲ್ಲಿ ಅಪೋಸ್ತಲರ ಕೃತ್ಯಗಳು 18ನೇ ಅಧ್ಯಾಯ ವಚನಗಳು 24ರಿಂದ 28ರವರೆಗೆ. ಹೊಸ ಒಡಂಬಡಿಕೆಯಲ್ಲಿ ಅಪೋಸ್ತಲ ಕೃತ್ಯಗಳು 18ನೇ ಅಧ್ಯಾಯ ವಚನಗಳು 24ರಿಂದ 28ರವರೆಗೆ ಓದುವ ವೇದವಾಕ್ಯವನ್ನು ಆಲಿಸೋಣ. ಅಷ್ಟರೊಳಗೆ ಅಲೆಕ್ಸಾಂದ್ರಿಯದಲ್ಲಿ ಹುಟ್ಟಿದ ಅಪೊಲ್ಲೋಸನೆಂಬ ಒಬ್ಬ ಯಹೂದ್ಯನು ಎಫೆಸಕ್ಕೆ ಬಂದನು. ಅವನು ವಾಕ್ಚಾತುರ್ಯವುಳ್ಳವನು, ಶಾಸ್ತ್ರಗಳಲ್ಲಿ ಪ್ರವೀಣನು. ಅವನು ಕರ್ತನ ಮಾರ್ಗದ ವಿಷಯದಲ್ಲಿ ಉಪದೇಶ ಹೊಂದಿದವನಾಗಿದ್ದನು ಮತ್ತು ಆಸಕ್ತ ಮನಸ್ಸುಳ್ಳವನಾಗಿದ್ದು, ಯೋಹಾನನು ಮಾಡಿಸಿದ ದೀಕ್ಷಾಸ್ನಾನವನ್ನು ಮಾತ್ರ ಬಲ್ಲವನಾದಾಗ್ಯೂ ಯೇಸುವಿನ ಸಂಗತಿಗಳನ್ನು ಸೂಕ್ಷ್ಮವಾಗಿ ಹೇಳಿ ಉಪದೇಶಿಸಿದನು. ಅವನು ಸಭಾಮಂದಿರದಲ್ಲಿ ಧೈರ್ಯದಿಂದ ಮಾತನಾಡುವುದಕ್ಕೆ ಪ್ರಾರಂಭಿಸಿದನು. ಅವನ ಮಾತುಗಳನ್ನು ಪ್ರಿಸ್ಕಿಲಳು ಅಕ್ವಿಲನು ಕೇಳಿ ಅವನನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ದೇವರ ಮಾರ್ಗವನ್ನು ಅವನಿಗೆ ಇನ್ನೂ ಸೂಕ್ಷ್ಮವಾಗಿ ವಿವರಿಸಿದರು. ಆಮೇಲೆ ಅಕಾಯಕ್ಕೆ ಹೋಗಬೇಕೆಂದು ಅವನಿಗೆ ಮನಸ್ಸಾದಾಗ ಸಹೋದರರು ಅವನನ್ನು ಪ್ರೋತ್ಸಾಹಗೊಳಿಸಿ ಅಲ್ಲಿಂದ ಶಿಷ್ಯರಿಗೆ ಇವನನ್ನು ಸೇರಿಸಿಕೊಳ್ಳಬೇಕೆಂದು ಪತ್ರಿಕೆಯನ್ನು ಬರೆದುಕೊಟ್ಟರು. ಅವನು ಹೋಗಿ ಯೇಸುವೇ ಕ್ರಿಸ್ತನೆಂದು ಶಾಸ್ತ್ರಾಧಾರದಿಂದ ತೋರಿಸಿಕೊಟ್ಟು ಎಲ್ಲರ ಮುಂದೆ ಬಲವಾಗಿ ಯಹೂದ್ಯರನ್ನು ಖಂಡಿಸಿ ದೇವರ ಕೃಪೆಯಿಂದ ನಂಬಿದ್ದವರಿಗೆ ಬಹಳ ಸಹಾಯ ಮಾಡಿದನು ಎಂಬುವುದೇ. ಈ ಹೊತ್ತಿಗೆ ನೇಮಕವಾದ ಸತ್ಯವೇದ ಪಾರಾಯಣ ಪಾಠದ 2 ಭಾಗಗಳು ಸಮಾಪ್ತಿಯಾದವು. ಕನಿಕರುಳ್ಳ ತಂದೆಯಾದ ದೇವರು ತನ್ನ ವಾಕ್ಯದಲ್ಲಿ ತನ್ನ ಪರಿಪೂರ್ಣ ಪ್ರೀತಿಯನ್ನು ನಮಗೆ ಪ್ರಕಟ ಮಾಡಿಕೊಟ್ಟು ಕ್ರಿಸ್ತೇಸುವಿನ ಮೂಲಕ ತೋರಿ ಬಂದ ತನ್ನ ಕೃಪಾತಿಶಯದಲ್ಲಿ ಪಾಲುಗಾರಾಗುವುದಕ್ಕೆ ನಮ್ಮನ್ನು ಕರೆದಿದ್ದಾನೆ. ಆದುದರಿಂದ ಆತನಲ್ಲಿಟ್ಟಿರುವ ನಿಮ್ಮ ವಿಶ್ವಾಸವನ್ನು ನನ್ನ ಕೂಡ ಅರಿಕೆ ಮಾಡಿರಿ ಎಂಬುದಾಗಿ ನಿಮ್ಮನ್ನು ಪ್ರಬೋಧಿಸುತ್ತೇನೆ. ಪ್ರಿಯ ಭಕ್ತರ, ದೇವರ ಪರಮ ಸನ್ನಿಧಾನದಲ್ಲಿ ತಿರುಗಿ ನಮ್ಮ ವಿಶ್ವಾಸವನ್ನು ದೃಢಪಡಿಸಿಕೊಳ್ಳುವ ಹಾಗೆ ಅಪೋಸ್ತಲಿಕ ವಿಶ್ವಾಸ ಪ್ರಮಾಣವನ್ನು ಭಕ್ತಿಯಿಂದ ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನ ನಂಬುತ್ತೇನೆ. ಆತನೇ ಕುಮಾರನಾದ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ್ ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪಂತ ಪಿಲಾತನ ಆಧಿಪತ್ಯದಲ್ಲಿ ಶ್ರಮ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಹಿಡಿದು ಹೋಗಿ 3ನೇ ದಿನದಲ್ಲಿ ಸತ್ತರೊಳಗಿಂದ ಎದ್ದು ಬಂದನು. ಪರಲೋಕಕ್ಕೇರಿ ಹೋಗಿ ಅಲ್ಲಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಅಲ್ಲಿಂದ ತಿರುಗಿ ಬಂದು ಬದುಕುವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ಪರಿಶುದ್ಧಾತ್ಮ ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ನ್ಯೂನತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟು ಎಂಬುದನ್ನು ನಂಬುತ್ತೇನೆ. ಆಮೇನ್. ಸಭೆಯವರು ಕುಳಿತುಕೊಳ್ರಿ. ಈಗ ಪೂಜ್ಯ ಸಭಾಪಾಲಕರಿಂದ ಈ ವಾರದ ಸಭಾ ಪ್ರಕಟಣೆಗಳು. ಸಭೆಯವರಿಗೆ ಸಾರಿ ತಿಳಿಸುವಂತ ಈ ವಾರದ ಪ್ರಕಟಣೆಗಳು. ಕಳೆದ ಭಾನುವಾರ ಬೆಳಗಿನ ಆರಾಧನೆಯ ಕಾಣಿಕೆ 10,037 ರೂಪಾಯಿಗಳು. ಭಾನುವಾರ ಸಾಯಂಕಾಲದ ಆರಾಧನೆ ಕಾಣಿಕೆ 703 ರೂಪಾಯಿಗಳು. ಬುಧವಾರ ಸಾಯಂಕಾಲದ ಆರಾಧನೆ ಕಾಣಿಕೆ 350 ರೂಪಾಯಿಗಳು. ಮದುವೆಯ ಆರಾಧನೆಯ ಕಾಣಿಕೆ 3,642 ರೂಪಾಯಿಗಳು. ಮತ್ತು ಕಳೆದ ಭಾನುವಾರ ಬೆಳಗಿನ ಆರಾಧನೆಯ ಕಾಣಿಕೆ ಚೀಲದಲ್ಲಿ ಒಬ್ಬರು 2,000 ರೂಪಾಯಿಗಳನ್ನು ಕವರ್ನಲ್ಲಿ ಕಾಣಿಕೆಯಾಗಿ ಹಾಕಿರುತ್ತಾರೆ. ಕಳೆದ ವಾರದಲ್ಲಿ ಕೃತಜ್ಞತಾ ಕಾಣಿಕೆ, ಜನ್ಮದಿನದ ಕಾಣಿಕೆ ಮತ್ತು ಮದುವೆ ವಾರ್ಷಿಕೋತ್ಸವದ ಕಾಣಿಕೆಯನ್ನು ಕೊಟ್ಟಂತವರ ವಿವರ: ಗುಣವಂತಿ ಬಿ ಹೊನ್ನಾಯ್ಕರ್ 500 ರೂಪಾಯಿಗಳನ್ನು, ಓರ್ವ ಸಹೋದರರು 3,000 ರೂಪಾಯಿಗಳನ್ನು, ವಿಲಿಯಂ ಕರುಣಾಕರ್ 1,000 ರೂಪಾಯಿಗಳನ್ನು,
ವರವ ಸಹೋದರಿ 1,000 ರೂಪಾಯಿಗಳನ್ನು, ವರವ ತಾಯಿ ದಶಮ ಭಾಗವಾಗಿ 1,600 ರೂಪಾಯಿಗಳನ್ನು, ಸಂಪತ್ ಕುಮಾರಿ ಕಲ್ಲಳ್ಳಿ 500 ರೂಪಾಯಿಗಳನ್ನು, ದಿನಕರ್ ಬಂಡಿ 1,200 ರೂಪಾಯಿಗಳನ್ನು, ಗ್ಲಾಡಿಸ್ ಶೀಬಾ ಐ ಹಡಿಗಿನಾಳ್ 2,000 ರೂಪಾಯಿಗಳನ್ನು, ರೂವಾ ಡ್ಯಾನಿಯಲ್ ಕರಡಿಗುಡ್ಡ 500 ರೂಪಾಯಿಗಳನ್ನು, ಸಂದೀಪ್ ಆರ್ ತಟ್ಪಟಿ 3,000 ರೂಪಾಯಿಗಳನ್ನು, ಸ್ತುತಿ ಮತ್ತು ಸೃಷ್ಟಿ ಎಸ್ ಉಪ್ಪಾರ್ 500 ರೂಪಾಯಿಗಳನ್ನು, ಹಂಪಿ ಕ್ಯಾಂಪ್ ಸಿಎಸ್ಐ ಸಭೆಯ ಒಂದು ಕುಟುಂಬದವರು ಬಡವರ ನಿಧಿಗೆ 2,500 ರೂಪಾಯಿಗಳನ್ನು, ಶ್ರೀಮತಿ ಮತ್ತು ಶ್ರೀ ಸುರೇಶ್ ರೋಣದ್ 2,001 ರೂಪಾಯಿಗಳನ್ನು, ಶ್ರೀಮತಿ ಮತ್ತು ಶ್ರೀ ರವಿ ಕೆಳಮನಿ 1,000 ರೂಪಾಯಿಗಳನ್ನು, ವರವ ಸಹೋದರಿ 500 ರೂಪಾಯಿಗಳನ್ನು, ಸಂತೋಷ್ ರೋಣದ್ 500 ರೂಪಾಯಿಗಳನ್ನು, ಹೇಮಾವತಿ ರೋಣದ್ 200 ರೂಪಾಯಿಗಳನ್ನು ಕಾಣಿಕೆಯಾಗಿ ಕೊಟ್ಟಿರುತ್ತಾರೆ. ಕಾಣಿಕೆ ಕೊಟ್ಟಂತ ಸರ್ವರಿಗೂ ನಾವು ಪ್ರೀತಿಪೂರ್ವಕವಾದಂತ ಕೃತಜ್ಞತೆಗಳನ್ನ ಸಲ್ಲಿಸ್ತೇವೆ. ಇಂದು ಆರಾಧನೆಯಲ್ಲಿ ಕರ್ತನ ಪವಿತ್ರ ಭೋಜನ ಸಂಸ್ಕಾರ ಆಚರಿಸಲಾಗುವುದು. ಕಾರಣ ಸಿದ್ಧಪಡಿಸಿಕೊಂಡು ಬಂದ ಸಭೆಯವರು ಈ ಸಂಸ್ಕಾರದಲ್ಲಿ ಭಾಗಿಗಳಾಗಿ ಕರ್ತನ ದಿವ್ಯ ಆಶೀರ್ವಾದಗಳನ್ನ ಹೊಂದಿಕೊಳ್ಳಬೇಕಾಗಿ ತಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ವಿನಂತಿಸುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಬರುವ ಭಾನುವಾರದ ಬೆಳಗಿನ ಆರಾಧನೆಯಿಂದ ಪ್ರತಿ ಆರಾಧನೆಯಲ್ಲಿ ಆ ವಾರದಲ್ಲಿ ಜನನ ದಿನ, ಮದುವೆ ವಾರ್ಷಿಕೋತ್ಸವ ಮತ್ತು ಇನ್ನಿತರ ವಿಶೇಷವಾದಂತ ದಿನಗಳನ್ನು ಕಂಡು ಆಚರಿಸಿಕೊಳ್ಳುತ್ತಿರುವಂತವರಿಗೆ ವಿಶೇಷವಾದಂತ ಪ್ರಾರ್ಥನೆ ಮಾಡಲಾಗುವುದು. ಕಾಣಿಕೆ ಸಂಕೀರ್ತನೆ ಹಾಡುವಾಗ ಆ ವಾರದಲ್ಲಿ ಜನನ ದಿನ, ಮದುವೆ ವಾರ್ಷಿಕೋತ್ಸವ ಇರುವಂತವರು ಆಲ್ಟರ್ನ ಬಳಿಗೆ ಬಂದು ನೀವು ಮೊಣಕಾಲೂರುವುದಾದರೆ ನಿಮಗೋಸ್ಕರ ವಿಶೇಷವಾದಂತ ಪ್ರಾರ್ಥನೆಯನ್ನ ಮಾಡಲಾಗುವುದು ಹಾಗೂ ನಿಮ್ಮಿಂದ ವಿಶೇಷ ಕಾಣಿಕೆಯನ್ನ ಸಂಗ್ರಹಿಸಲಾಗುವುದು. ಕಾರಣ ಸಭೆಯವರು ಇದನ್ನ ಜ್ಞಾಪಕದಲ್ಲಿಟ್ಟುಕೊಂಡು ಬರುವ ಭಾನುವಾರದ ಆರಾಧನೆಯಿಂದ ನಡೆಯುವಂತ ಈ ವಿಶೇಷವಾದಂತ ಪ್ರಾರ್ಥನೆಯಲ್ಲಿ ತಾವು ತಮ್ಮನ್ನ ತೊಡಗಿಸಿಕೊಳ್ಳಬೇಕಾಗಿ ವಿನಂತಿ. ದಿನಾಂಕ 28/6/2026 ಭಾನುವಾರ ಸ್ಕ್ರಿಪ್ಚರ್ ಯೂನಿಯನ್ ಕರ್ನಾಟಕ ಇವರು ಬೈಬಲ್ ಪರೀಕ್ಷೆ ನಡೆಸುವರು. ಆ ಪರೀಕ್ಷೆಯನ್ನ ನಮ್ಮ ದೇವಾಲಯದಲ್ಲಿ ನಾವು ನಡೆಸ್ತೇವೆ. ಆಸಕ್ತಿ ಉಳ್ಳವರು ನಿಮ್ಮ ಹೆಸರುಗಳನ್ನ ಸಭಾಪಾಲಕರ ಬಳಿ 50 ರೂಪಾಯಿ ನೋಂದಣಿ ಶುಲ್ಕದೊಂದಿಗೆ ಬರೆಯಿಸಬೇಕಾಗಿ ವಿನಂತಿ. ನಾಳೆಯಿಂದ ಪ್ರತಿ ಸೋಮವಾರ ಸಂಜೆ 5 ಗಂಟೆಗೆ ಸ್ತ್ರೀಯರ ಕೂಟ ಪ್ರಾರಂಭಿಸಲಾಗುವುದು. ನಮ್ಮ ಸಭೆಯ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕೂಟದಲ್ಲಿ ಭಾಗಿಗಳಾಗಬೇಕಾಗಿ ವಿನಂತಿ. ದೇವರ ಪರಮ ಸನ್ನಿಧಾನಕ್ಕೆ ತಂದಂತ ಕಾಣಿಕೆಯನ್ನ ಕೂಡಿಸುವಂತ ಸಂದರ್ಭದಲ್ಲಿ ಹಾಡುವಂತ ಸಂಕೀರ್ತನೆಗಳು 32ನೇ ಸಂಕೀರ್ತನೆ ಹಾಡುವಾಗ ನಾವು ತಂದ ಕಾಣಿಕೆಯನ್ನು ಕೂಡಿಸೋಣ. ಬೇಕಾದಷ್ಟು ಚರಣಗಳನ್ನು ಹಾಡೋಣ.
ನಾವು ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡಬೇಕಾಗಿ ನಮ್ಮ ಪ್ರಭು ಆಜ್ಞಾಪಿಸಿರುವ ಹಾಗೆ ನಾವು ಪರಾರ್ಥ ಪ್ರಾರ್ಥನೆಗಳನ್ನು ಮಾಡೋಣ. ಪ್ರತಿಯೊಂದು ಭಿನ್ನ ಆದ ನಂತರ ಸಭೆಯವರು ಪ್ರಭುವೇ ನಮ್ಮ ಭಿನ್ನವನ್ನು ಕೇಳಿ ಎಂಬುದಾಗಿ ಹೇಳಬೇಕಾಗಿ ನಿಮ್ಮನ್ನು ವಿನಂತಿಸ್ತೇನೆ. ಸಾರ್ವತ್ರಿಕ ಸಭೆಗೋಸ್ಕರ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನೇ, ಕಾಣಿಕರುಳು ದೇವರೇ, ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನಲ್ಲಿ ತಂದೆಯೇ, ನಿನ್ನ ಪ್ರಿಯ ಕುಮಾರ ನಿಮಿತ್ತವಾಗಿ ನಿನ್ನ ಸಭೆಯನ್ನು ದಯದಿಂದ ನೋಡಬೇಕೆಂದು ವಿನ್ನಪಿಸುತ್ತೇವೆ. ನಿನ್ನ ವಾಕ್ಯದ ಒಲವು ಶುದ್ಧತೆಯು ಅಳೆಯದ ರೀತಿಯಲ್ಲಿ ಅದನ್ನು ಕಾಪಾಡುವುದಕ್ಕೆ ಸಭೆಗೆ ಸಹಾಯ ಮಾಡು. ಅದರ ಸಾಕ್ಷಿಯು ನಿನ್ನ ಆತ್ಮನ ಮೂಲಕ ಫಲದಾಯಕವಾಗಲಿ. ಕ್ರೈಸ್ತೇತರಲ್ಲಿ ವಿಶ್ವಾಸವನ್ನು, ಪಶ್ಚಾತ್ತಾಪವನ್ನು ಹುಟ್ಟಿಸು. ಮುಖ್ಯವಾಗಿ ಕಷ್ಟವನ್ನು, ಹಿಂಸೆಯನ್ನು ಅನುಭವಿಸುತ್ತಿರುವ ಸಭೆಗಳನ್ನು ನಿನ್ನ ಮುಂದೆ ನೆನಪು ಮಾಡಿಕೊಡುತ್ತೇವೆ. ಅವುಗಳಿಗೆ ಜ್ಞಾನತ್ರಾಣಗಳನ್ನು, ಲೋಕಜಯಕ್ಕೆ ಸಾಧನವಾದ ನಂಬಿಕೆಯನ್ನು ಅನುಗ್ರಹಿಸು. ಪ್ರಭುವೇ, ನಮ್ಮ ಭಿನ್ನಾಮನ್ನು ಕೇಳು. ನಮ್ಮ ಸ್ವಂತ ಸಭೆಗಾಗಿ ಪ್ರಾರ್ಥನೆ ಮಾಡೋಣ. ಸಭೆಗೆ ಶಿರಸ್ಸಾಗಿರುವಂಥ ಯೇಸುವೆ, ನಮ್ಮ ದಕ್ಷಿಣ ಭಾರತ ಸಭೆಯನ್ನು, ಇಡೀ ಸಂಯುಕ್ತ ಸಭೆಯನ್ನು, ಅದರ ಅಂಗಗಳಾದೆಲ್ಲ ಸಭೆಗಳನ್ನು ಆಶೀರ್ವದಿಸು. ಹಿರೇಕೂಟುಗಳನ್ನು, ಚರ್ಚ್ ಕೌನ್ಸಿಲ್ಗಳನ್ನು, ಸಿನೋಡನ್ನು, ನಮ್ಮೆಲ್ಲ ಬೋಧಕರನ್ನ, ನಿನ್ನ ಸೇವೆಯಲ್ಲಿರುವೆಲ್ಲ ಸೇವಕರನ್ನ, ಪ್ರಾಮುಖ್ಯವಾಗಿ ಸ್ವಾಮಿ ನಮ್ಮ ಸಭಾ ಪ್ರಾಂತ್ಯದ ಪೂಜ್ಯ ಬಿಷೋಪರನ್ನು ಮತ್ತು ಸೇವೆಯಲ್ಲಿರುವಂಥ ಎಲ್ಲ ಸೇವಕರುಗಳನ್ನು, ಅಧಿಕಾರದಲ್ಲಿರುವಂಥ ಎಲ್ಲ ಅಧಿಕಾರಿಗಳನ್ನು ನಿನ್ನ ಪರಾಂಬರಕ್ಕೆ ಹಸ್ತಲಿಟ್ಟುಕೊಂಡು ನಡೆಸು. ಪವಿತ್ರವಾದ ನಿನ್ನ ಸೇವೆಗೆ ಪ್ರತಿಷ್ಠೆ ಮಾಡಿಕೊಂಡು ನಿನ್ನನ್ನು ಮಹಿಮೆ ಪಡಿಸುವುದಕ್ಕಾಗಿ ನಿನ್ನ ರಾಜ್ಯದ ಅಭಿವೃದ್ಧಿಯಲ್ಲಿ ಅವರನ್ನು ಮುನ್ನಡೆಸಿ ಎಂಬುದಾಗಿ ನಿನ್ನನ್ನು ಭಿನ್ನವಿಸುತ್ತೇವೆ. ಪ್ರಭುವೇ, ನಮ್ಮ ಭಿನ್ನವನ್ನು ಕೇಳು. ನಮ್ಮೆಲ್ಲ ಕುಟುಂಬಗಳಿಗಾಗಿ ಪ್ರಾರ್ಥನೆ ಮಾಡೋಣ. ಪ್ರಭುವೇ, ನಮ್ಮೆಲ್ಲರ ಮನೆಗಳಲ್ಲಿಯೂ ಕುಟುಂಬಗಳಲ್ಲಿಯೂ ಬೇಕಾಗಿರುವಂಥ ಸಮಾಧಾನವನ್ನು, ಒಕ್ಕಟ್ಟನ್ನು ನೀನು ಆತ್ಮನ ಮೂಲಕ ಉಂಟು ಮಾಡು. ಮಕ್ಕಳ ಪೋಷಣೆಗಳಲ್ಲಿಯೂ ವಿದ್ಯಾರ್ಥಿಗಳ ಶಿಕ್ಷಣದಲ್ಲಿ ತೊಡಗಿರುವಂತಹ ಪ್ರಯತ್ನಗಳನ್ನು ಆಶೀರ್ವದಿಸು. ನಿನ್ನ ಪವಿತ್ರ ಆತ್ಮನ ಮೂಲಕ ನಮ್ಮೆಲ್ಲ ಮಕ್ಕಳ ಹೃದಯಗಳನ್ನು ಸತ್ಯದ ದಾರಿಯಲ್ಲಿ ನಡೆಸು. ಅನಾಥರನ್ನು, ವಿಧವೆಯರನ್ನು, ಎಲ್ಲ ದಿಕ್ಕಿಲ್ಲದವ್ರನ್ನ, ಹಿಂಸೆ ಪಡುವವರನ್ನ ಸಾಕಿ ಸಲಹು. ರೋಗಿಗಳು, ವೃದ್ಧರು, ಮರಣೋನ್ಮುಖರು ಇಂಥವರೆಲ್ಲರ ಹತ್ತಿರ ಎಂಬುದಾಗಿ ನಿನ್ನನ್ನು ಭಿನ್ನವಿಸುತ್ತೇವೆ. ಪ್ರಭುವೇ, ನಮ್ಮ ಭಿನ್ನವನ್ನು ಕೇಳು. ನಮ್ಮ ದೇಶಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಅತ್ಯಂತ ಕೃಪೆಯುಳ್ಳ ದೇವರೇ, ಒಡೆಯನೆ, ನಮ್ಮ ಮೇಲೆ ದೊರೆತ ನಡೆಸುವ ಅಧಿಕಾರಿಗಳನ್ನು ನಿನ್ನ ಪರಾಂಬರಕ್ಕೆ ಕರುಣೆಗಳಿಗೆ ಒಪ್ಪಿಸಿಕೊಡುತ್ತೇವೆ. ನಮ್ಮ ರಾಷ್ಟ್ರಪತಿಯವರನ್ನು ಕಾಪಾಡಿ ನಡೆಸು. ಅಧಿಕಾರದಲ್ಲಿರುವ ಎಲ್ಲರಿಗೆ ಜ್ಞಾನ ವಿವೇಕವನ್ನು ದಯಪಾಲಿಸಿ ಅವರು ಪಕ್ಷಪಾತವಿಲ್ಲದೆ ನೀತಿ ನ್ಯಾಯದಿಂದ ನಮ್ಮನ್ನು ಆಡುವಂತೆ ಅನುಗ್ರಹಿಸು. ಈ ನಮ್ಮ ಭಾರತ ದೇಶವನ್ನು ಇದರೆಲ್ಲ ನಿವಾಸಿಗಳನ್ನು ಆಶೀರ್ವದಿಸು. ಪರೋಪಕಾರ, ಪ್ರಾಮಾಣಿಕತೆಗಳು, ನೀತಿ ಸಮಾಧಾನಗಳು ನಮ್ಮಲ್ಲಿ ನೆಲೆಗೊಳ್ಳುವಂತೆ ದಯದೋರೆಂಬುದಾಗಿ ನಿನ್ನನ್ನು ಭಿನ್ನವಿಸುತ್ತೇವೆ. ಪ್ರಭುವೇ, ನಮ್ಮ ಭಿನ್ನವನ್ನು ಕೇಳು. ಸುಕ್ಷೇಮ ಭದ್ರತೆಗಳಿಗಾಗಿ ಪ್ರಾರ್ಥನೆ ಮಾಡೋಣ. ಪ್ರಭುವೇ, ನಮ್ಮ ಊರು ನಾಡುಗಳಿಗೆ ನಿನ್ನ ಕೃಪೆಯ ಪಾಲನೆಯನ್ನು ಅನುಗ್ರಹಿಸು. ಯುದ್ಧ, ದಂಗೆ ಇವುಗಳಿಗೂ, ಬೆಂಕಿ, ನೀರುಗಳ ಆಪತ್ತಿಗೂ, ಈತಿ ಬಾಧೆ, ಶೋಕರೋಗ, ಬರಗಳಿಗೂ, ಪಕ್ಕನೆ ಬರುವ ದುರ್ಮರಣಕ್ಕೂ ನಮ್ಮನ್ನು ತಪ್ಪಿಸಿ ಕಾಪಾಡು. ಪ್ರಭುವೇ, ನಮ್ಮ ಭಿನ್ನವನ್ನು ಕೇಳು. ನಮ್ಮ ಕೊನೆಯದಾಗಿ ನಮ್ಮ ಮರಣದ ಗಡಿಗೆಯನ್ನು ನೆನಪು ಮಾಡಿಕೊಳ್ಳೋಣ. ಪ್ರಭುವೇ, ನಮ್ಮ ಸುತ್ತಲೂ ಕಾವಲಾಗಿದ್ದು ನಾವು ಹೋಗುವಲ್ಲೆಲ್ಲ ನಮ್ಮನ್ನು ಕಾಪಾಡುವುದಕ್ಕಾಗಿ ನಿನ್ನ ಪರಿಶುದ್ಧ ದೂತರನ್ನ ಕಳುಹಿಸಿ ಈಗಲೂ ಮರಣದ ಗಳಿಗೆಯಲ್ಲೂ ನಮಗೆ ಸಹಾಯ ಮಾಡು. ಅತ್ಯಂತ ಕರುಣೆಯುಳ್ಳ ತಂದೆಯೇ, ನಮ್ಮ ರಕ್ಷಕನಾದ ಕ್ರಿಸ್ತನ ನಾಮದಲ್ಲಿ ವಿನಯದಿಂದ ಪ್ರಾರ್ಥಿಸುವ ನಮ್ಮ ಭಿನ್ನವನ್ನು ಕೇಳು. ಪ್ರಭುವೇ, ನಮ್ಮ ಭಿನ್ನವನ್ನು ಕೇಳು. ಆಮೇಲೆ ನಾವೀಗ ದೇವರ ವಾಕ್ಯದ ಸಂದೇಶವನ್ನು ಕೇಳುವ ಪೂರ್ವದಲ್ಲಿ ಹಾಡುವಂಥ ಸಂಗೀತಗಳಲ್ಲಿ 166ನೇ ಸಂಗೀತದ ಪ್ರಾರಂಭದ 2 ಚರಣಗಳನ್ನು ಹಾಡುತ್ತಾ ವಾಕ್ಯ ಸಂದೇಶಕ್ಕಾಗಿ ನಮ್ಮನ್ನು ಸಿದ್ಧ ಮಾಡಿಕೊಳ್ಳೋಣ. 162ನೇ ಸಂಗೀತ ಪ್ರಾರಂಭದ 2 ಚರಣ. Yeah.
ಪ್ರೀತಿಯ ಪರಲೋಕದ ತಂದೆಯಾದಂಥ ದೇವರೇ, ಕಳೆದ ಎಲ್ಲ ದಿನಗಳಲ್ಲಿ ಸ್ವಾಮಿ ಆಶ್ಚರ್ಯಕರವಾಗಿ ನಮ್ಮ ಸಂಗಡ ಇದ್ದು ನೀನು ನಮ್ಮ ಕೈ ಹಿಡಿದು ನಡೆಸಿದ್ದಿ ಕರ್ತನೆ. ಇದಕ್ಕಾಗಿ ಸ್ತೋತ್ರ ದೇವರೇ. ನಿನ್ನ ಪ್ರೀತಿಯನ್ನು ಪಡೀಲಿಕ್ಕೆ ನಮ್ಮಲ್ಲಿ ಯಾವ ಯೋಗ್ಯತೆ ಇಲ್ಲ ಸ್ವಾಮಿ. ನಾವು ಅನೇಕ ಸಾರಿ ನಿನ್ನ ವಿರುದ್ಧವಾಗಿ ಕಾರ್ಯಗಳನ್ನು ಮಾಡಿದ್ದೇವೆ ಕರ್ತನೆ. ಆದರೂ ಕೂಡ ನಿನ್ನ ಕೃಪೆಯ ಮುಖಾಂತರವಾಗಿ, ನಿನ್ನ ಅಪಾರವಾದ ಕರುಣೆಯ ಮುಖಾಂತರವಾಗಿ ಇವತ್ತಿನ ದಿವಸ ನಿನ್ನ ಕೃಪೆಯನ್ನು ಹೊಂದಿ ನಿನ್ನ ಆರಾಧನೆ ಮಾಡಲಿಕ್ಕೆ ನಾವೆಲ್ಲರೂ ಸೇರಿ ಬರುವಂತೆ ನಿನ್ನ ಕೃಪೆ ಮಾಡಿದ್ದಿ ಸ್ವಾಮಿ. ಇದಕ್ಕಾಗಿ ಸ್ತೋತ್ರ ದೇವರೇ. ನಿನ್ನ ವಾಕ್ಯದ ಮುಖಾಂತರವಾಗಿ ನೀನು ಮಾತನಾಡ್ತಿರುವಾಗ ನಾವು ನಿನ್ನ ಮಾತುಗಳನ್ನು ಆಲಿಸ್ಲಿಕ್ಕಾಗೋ ಹಾಗೆ ಕೃಪೆ ಮಾಡು ಸ್ವಾಮಿ. ನಮ್ಮ ದೃಷ್ಟಿಯನ್ನು ಯೇಸುವಿನ ಕಡೆಗೆ ನಾವು ಕೇಂದ್ರೀಕೃತಗೊಳಿಸಿ ಆತನು ಹೇಳುವಂಥ ಮಾತುಗಳನ್ನೇ ನಾವು ಅವಲೋಕಿಸಿ ನಮ್ಮ ಜೀವನದಲ್ಲಿ ಆತ್ಮಿಕ ಬಲವನ್ನು ಹೊಂದಿ ನಿನ್ನ ಮಕ್ಕಳಾಗಿ ನಾವು ಜೀವಿಸಲಿಕ್ಕಾಗೋ ಹಾಗೆ ನಮ್ಮ ಪ್ರತಿಯೊಬ್ಬೊಬ್ಬರನ್ನ ಬಲಪಡಿಸಿ ಕರುಣಿಸಿ ನಡೆಸಬೇಕೆಂದು ನಮ್ಮ ಪ್ರಭು ರಕ್ಷಕನೂ ಆದಂಥ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ. ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ನಮ್ಮ ದೇವರೇ, ಆಮೇಲೆ. ಯೇಸು ಕ್ರಿಸ್ತನಲ್ಲಿ ಪ್ರೀತಿಯ ಸಭಾಪಾಲಕರುಗಳೇ, ಸಹೋದರರೇ, ಸಹೋದರಿಯರೇ, ನಮಗೆ ಇವತ್ತಿನ ದಿವಸಕ್ಕೆ ನೇಮಕವಾದಂಥ ಭಾಗ ಶ್ರೀ ಯೋಹಾನನ ಬರೆದ ಸುವಾರ್ತೆ 8ನೇ ಅಧ್ಯಾಯ ವಚನಗಳು 12ರಿಂದ 20ರವರೆಗೆ. ಶ್ರೀ ಯೋಹಾನನ ಬರೆದ ಸುವಾರ್ತೆ 8ನೇ ಅಧ್ಯಾಯ ವಚನಗಳು 12ರಿಂದ 20ರವರೆಗೆ. ಆದರೆ ಇವತ್ತಿನ ದಿವಸ ನಾನು ಗಮನಿಸ್ತಿರುವಂಥ ಭಾಗ 12ನೇ ವಚನ ಮಾತ್ರ. ಶ್ರೀ ಯೋಹಾನನ ಬರೆದ ಸುವಾರ್ತೆ 8ನೇ ಅಧ್ಯಾಯ 12ನೇ ವಚನ. ಅಲ್ಲಿ ಹೀಗೆ ಬರೆದಿದೆ ಪ್ರಿಯರೇ: ಯೇಸು ತಿರುಗಿ ಅವರ ಸಂಗಡ ಮಾತನಾಡಲಾರಂಭಿಸಿ, ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಎಂದು ಹೇಳಿದನು. ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಎಂದು ಹೇಳಿದನು. ಕರ್ತನಲ್ಲಿ ಪ್ರಿಯರೇ, ಇದರ ಹಿನ್ನೆಲೆಯಲ್ಲಿ ಒಂದು ಸಂಗತಿ ನಾವು ನೆನಪಿಡಬೇಕು. ಹಳೆ ಒಡಂಬಡಿಕೆಯಲ್ಲಿ ದೇವರು ಯಾವತ್ತು ತನ್ನನ್ನು ತಾನು ತನ್ನ ಪ್ರಸನ್ನತೆಯನ್ನು ಪ್ರಕಟ ಮಾಡಬೇಕಾದ್ರೆ 2 ವಿಧಗಳನ್ನು ಬಳಸ್ತಾನ್ರಿ. ಹಳೆ ಒಡಂಬಡಿಕೆಯಲ್ಲಿ ದೇವರು ಯಾವಾಗ ತನ್ನನ್ನು ತಾನು ಪ್ರಕಟ ಮಾಡ್ಕೊಳ್ತಾನ, ಪ್ರಸನ್ನತೆಯನ್ನು ತೋರಿಸ್ತಾನ, ಅವಾಗ 2 ಸಂಗತಿಗಳನ್ನು ಅವನು ಆಧಾರವಾಗಿ ದೇವರು ಇಟ್ಕೊಂತಾನ್ರಿ. ಒಂದನೇದು ಬೆಳಕು. ಬೆಳಕಿನ ವಿಷಯ ಬಂದಾಗಲೆಲ್ಲ ದೇವರಲ್ಲಿ ಆತನ ಪ್ರಸನ್ನತೆ ಇದೆ ಅಂತ ನಮ್ಗೆ ಗೊತ್ತಾಗ್ತೈತ್ರಿ. ಒಂದು ಬೆಳಕು, ಇನ್ನೊಂದು ಬೆಂಕಿ. ಲೈಟ್ ಆ್ಯಂಡ್ ಫೈರ್. ಇವೆರಡು ಸಂಗತಿಗಳನ್ನು ದೇವರು ಆತನು ತನ್ನ ಪ್ರಸನ್ನತೆಯನ್ನು ಪ್ರಕಟ ಮಾಡಿಕೊಳ್ಳಿಕ್ಕೆ ಬಳಸ್ತಾನ ಅನ್ನುವಂಥ ಸಂಗತಿ ನಾವು ನೋಡ್ತೇವೆ ಪ್ರಿಯರೇ. ಇದನ್ನ ಪದೇ ಪದೇ ಹಳೆ ಒಡಂಬಡಿಕೆಯಲ್ಲಿ ನಾವು ಗಮನಿಸ್ತೇವೆ. ಉದಾಹರಣೆಗಾಗಿ ದೇವರು ಮಾಡಿದಂಥ ಪ್ರಥಮ ಕಾರ್ಯ, ಫಸ್ಟ್ ವರ್ಕ್, ಆತನು ಹೇಳಿದ ಏನಂತಂದ್ರೆ ಬೆಳಕಾಗಲಿ ಅಂತ ಹೇಳಿದ, ಬೆಳಕಾಯಿತು ಅಂತ ನಾವು ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯದ 3ನೇ ವಚನದಲ್ಲಿ ನೋಡ್ತೇವೆ. ದೇವ್ರು ಹೇಳ್ತಾನ್ರಿ ಬೆಳಕಾಗಲಿ. ಹಾಗಾದ್ರೆ ದೇವರ ಒಂದು ಪ್ರಥಮ ಯೋಚನೆ, ಪ್ರಥಮ ಕಾರ್ಯ, ಪ್ರಥಮ ಸಂಕಲ್ಪ ಅದು ಬೆಳಕಾಗಿತ್ತು. ಯಾವಾಗಲೂ ನಮ್ಮ ದೇವರನ್ನ ನಾವು ನೆನೆಸ್ಕೊಂಡಾಗ್ಲೆಲ್ಲ ನಾವು ಬೆಳಕನ್ನ ನೆನೆಸ್ಕೋಬೇಕಾಗಿದೆ. ಒಂದು. ಎರಡನೇದಾಗಿ ನೋಡ್ರಿ, ದೇವರು ತನ್ನನ್ನು ತಾನು ಪ್ರಕಟ ಮಾಡಿಕೊಳ್ಳುವಾಗ ಬೆಂಕಿಯ ರೂಪದಲ್ಲಿ ಪ್ರಕಟ ಮಾಡಿಕೊಳ್ತಾನ್ರಿ. ಬೆಂಕಿಯ ಉದಾಹರಣೆಗಾಗಿ ಮೋಶೆನ ಫಸ್ಟ್ ಟೈಮ್ ದೇವರು ಮಾತನಾಡಿಸುವಾಗ ಆ ಉರಿಯುವ ಪೊದೆಯ ಮುಖಾಂತರವಾಗಿ ಮಾತನಾಡಿಸ್ತಾನ್ರಿ, ಬೆಂಕಿಯ ಮುಖಾಂತರವಾಗಿ ಮಾತನಾಡಿಸ್ತಾನ್ರಿ. ಆಮೇಲೆ ಎರಡನೇದಾಗಿ ಆ ಮೋಶೆಗೆ ಅವರು ಏನಂತೀರಿ ಆ ದಶಾಜ್ಞೆಗಳನ್ನ ಕೊಡುವಾಗ ಅವಾಗ ದೇವರು ಆ ಸಿನಾಯಿ ಬೆಟ್ಟದ ಮೇಲೆ ಬೆಂಕಿಯ ರೂಪದಲ್ಲಿ, ಒಂದು ಪ್ರಕಾಶದ ರೂಪದಲ್ಲಿ ತನ್ನನ್ನು ತಾನು ಪ್ರಕಟ ಮಾಡಿಕೊಳ್ತಾನ್ರಿ. ಇಷ್ಟು ಮಾತ್ರವಲ್ಲ, ಆ ಇಸ್ರಾಯೇಲರು ಹೋಗ್ತಿರುವಾಗ ಅಗ್ನಿ ಸ್ತಂಭವಾಗಿ, ರಾತ್ರಿ ಹೊತ್ತಿನಲ್ಲಿ, ಹಗಲು ಹೊತ್ತಿನಲ್ಲಿ ಮೇಘ ಸ್ತಂಭವಾಗಿ,
ರಾತ್ರಿ ಹೊತ್ತಿನಲ್ಲಿ ಅಗ್ನಿ ಸ್ತಂಭವಾಗಿ, ನೋಡ್ರಿ ಉರಿಯುವಂತ ಒಂದು ಕಂಬ, ಅದು ಅಗ್ನಿ ಸ್ತಂಭವಾಗಿ ಅವ್ರ ಮುಂದೆ ಮುಂದೆ ಹೋಗ್ತಾ ಇತ್ತು. ಇಸ್ರಾಯೇಲರು ಐಗುಪ್ತ ದೇಶದಿಂದ ಅವರು ಪಾರಾಗಿ ಆ ಅಗ್ನಿ ಸ್ತಂಭದ ಹಿಂದೆ ಹಿಂದೆ ಹೋಗ್ತಾ ಇದ್ರು. ದೇವರು ಅವರನ್ನ ಮುನ್ನಡೆಸುವಾಗ ಬೆಂಕಿಯ ಸ್ವರೂಪದಲ್ಲಿ ನಡೆಸ್ತಾನ್ರಿ. ಮತ್ತು ಮುಂದೆ ಹೊಸ ಒಡಂಬಡಿಕೆಯಲ್ಲೂ ನಾವು ನೋಡ್ತೀವಿ, ಅವನು ದೇವರು ದಹಿಸುವಂತ ಒಂದು ಅಗ್ನಿ ಆಗಿದ್ದಾನೆ ಅನ್ನುವಂಥ ಸಂಗತಿ ಕೂಡ ನಾವು ನೋಡ್ತೀವಿ ಪ್ರಿಯರೇ. ಹೀಗೆ ದೇವರು ತನ್ನನ್ನು ಪ್ರಕಟ ಮಾಡಿಕೊಳ್ಳುವಾಗ ಐದರ್ ಬೆಳಕು ಅಥವಾ ಬೆಂಕಿಯ ಸ್ವರೂಪದಲ್ಲಿ ತನ್ನನ್ನು ತಾನು ಪ್ರಕಟ ಮಾಡಿಕೊಳ್ತಾನೆ ಅನ್ನುವಂಥ ಸಂಗತಿ ನಾವು ಮೊಟ್ಟ ಮೊದಲನೇದಾಗಿ ನೆನ್ಪಿಡ್ಬೇಕ್ರಿ. ಈಗ ಹಳೆ ಒಡಂಬಡಿಕೆಯಲ್ಲಿ ಇನ್ನೊಂದು ಸಂಗತಿ ನಾವು ನೆನ್ಪಿಡ್ಬೇಕು, ಏನಂತಂದ್ರ ದೇವರು ಈ ರೀತಿ ಅಗ್ನಿ ಸ್ತಂಭವಾಗಿ ಆ ಇಸ್ರಾಯೇಲರನ್ನ ನಡೆಸಿದ್ದಕ್ಕ ಇಸ್ರಾಯೇಲರು ಒಂದು ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ರು. ಆ ಹಬ್ಬ ಯಾವುದು ಅಂದಾಗ ಪರ್ಣ ಶಾಲೆಗಳ ಜಾತ್ರೆ ಅಥವಾ ಹಬ್ಬ ಅಂತ ಅದಕ್ಕೆ ಹೆಸರು ರೀ. ಇಂಗ್ಲಿಷ್ನಲ್ಲಿ ಅದಕ್ಕೆ ಫೀಸ್ಟ್ ಆಫ್ ಟ್ಯಾಬರ್ನ್ಯಾಕಲ್ಸ್ ಅಂತ ನಾವು ಕರಿತೀವ್ರಿ. ಫೀಸ್ಟ್ ಆಫ್ ಟ್ಯಾಬರ್ನ್ಯಾಕಲ್ಸ್ ಅದು ಅವರು ಎದರ ಜ್ಞಾಪಕಾರ್ಥವಾಗಿ ಮಾಡ್ತಾ ಇದ್ರು, ಆಚರಣೆ ಮಾಡ್ತಾ ಇದ್ರಂದ್ರ ದೇವರು ಅಗ್ನಿ ಸ್ತಂಭವಾಗಿ ಇಸ್ರಾಯೇಲರನ್ನ ನಡೆಸಿದ್ದಕ್ಕ ಕೃತಜ್ಞತೆಯಿಂದ ಯಹೂದಿಗಳು ಈ ಒಂದು ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದರು. ಈ ಹಬ್ಬ 7 ದಿವಸಗಳವರೆಗೂ ನಡೀತಾ ಇತ್ತು. ಈ ಹಬ್ಬದಲ್ಲಿ ಏನಾಕಿತ್ತು ಅನ್ನೋದು ನಿಮ್ಗೆ ಹೇಳ್ತೀನಿ. ದೇವಾಲಯದಲ್ಲಿ 5 ಭಾಗಗಳಿದ್ದು ರೀ. ಒಂದನೇ ಭಾಗ ನೀವು ದೇವಾಲಯದಾಗ ಎಂಟರ್ ಆದ್ಕೊಳ್ಳೆ ಫಸ್ಟ್ ಭಾಗ ಅನ್ಯರಿಗೆ, ಹೊರಗಿಂದ ಯಾರು ಅನ್ಯರು ಬಂದಿರ್ತಾರೆ, ಯಹೂದಿಗಳೆಲ್ಲ ಬೇರೆ ಜಾತಿಯವರು ಇದ್ರೆ ಅನ್ಯರಿಗೆ ಫಸ್ಟ್ ಭಾಗ. ಎರಡನೇ ಭಾಗ ಸ್ತ್ರೀಯರಿಗೆ, ಅದಕ್ಕಿಂತ ಮುಂದಿನ ಭಾಗ ಸ್ತ್ರೀಯರಿಗೆ, ಅದಕ್ಕಿಂತ ಮುಂದಿನ ಭಾಗ ಪುರುಷರಿಗೆ, ಅದಕ್ಕಿಂತ ಮುಂದಿನ ಭಾಗ ಯಾಜಕರಿಗೆ, ಅದಕ್ಕಿಂತ ಮುಂದಿನ ಭಾಗ ಕೊನೆಯ ಭಾಗ ಅದು ಪವಿತ್ರವಾದ ಅತಿ ಪವಿತ್ರವಾದಂಥ ಸ್ಥಳ, ಹೋಲಿ ಆಫ್ ಹೋಲೀಸ್ ಅಂತ. ಅಲ್ಲಿ ದೇವರ ಪ್ರಸನ್ನತೆ ಇರ್ತಾ ಇತ್ತು. ಈ ರೀತಿಯಾಗಿ ವಿಂಗಡಣೆ ಆಗಿತ್ತಿರಿ ಆ ದೇವಾಲಯ. ಈಗ ಸ್ತ್ರೀಯರು ಎಲ್ಲಿ ಕೊಂದಿರ್ತಿದ್ರು ಅಲ್ಲಿ ಈ ಘಟನೆ ನಡೀತೈತ್ರಿ. ಏನಂತಂದ್ರೆ ಅಲ್ಲಿ ಅವ್ರು ಏನ್ ಮಾಡ್ತಿದ್ರಂದ್ರೆ ಆ ದೇವಾಲಯದ ಹೊರಗ 4 ದೀಪಗಳನ್ನು ಹಚ್ತಾ ಇದ್ರಿ. ನಾವು ಹೆಂಗ ಕ್ರಿಸ್ಮಸ್ ಟೈಮ್ದಾಗ ಡೆಕೋರೇಷನ್ ಮಾಡ್ತೀವಿ, ಲೈಟ್ಸ್ ಹಚ್ತೀವಿ, ಹಂಗ 4 ದೀಪಗಳನ್ನು ಹಚ್ತಾ ಇದ್ರಿ. ದೀಪಗಳಂದ್ರೆ ಬಹಳ ಸಿಂಪಲ್ ದೀಪ ಅಲ್ರಿ, 75 ಅಡಿ ಎತ್ತರದ ದೀಪಗಳು. ಒಂದೊಂದು ದೀಪ 75 ಅಡಿ ರೀ, ಅಷ್ಟು ದೊಡ್ಡವ್ರಿ. ಆ 4 ದೀಪಗಳನ್ನು ಅವ್ರು ಉರಿಸ್ತಾ ಇದ್ರು. 4 ದೀಪಗಳನ್ನು ಯಾಕೆ? ದೇವರು ಅಗ್ನಿ ಸ್ತಂಭವಾಗಿ ಇಸ್ರಾಯೇಲರನ್ನು ನಡೆಸಿದ್ದಕ್ಕೆ, ಅದರ ನೆನಪಿಗಾಗಿ ಆ 4 ದೀಪಗಳನ್ನ ಅವ್ರು ಬೆಳಗಿಸ್ತಾ ಇದ್ರು. ನೋಡ್ರಿ, ಆ 4 ದೀಪಗಳು ಎಷ್ಟು ಬೆಳಕನ್ನು ಕೊಡ್ತಾ ಇದ್ವು ಅಂದ್ರೆ, ಆ ಬೈಬಲ್ ಸ್ಕಾಲರ್ಸ್ ಹೇಳ್ತಾರ್ರಿ ಏನಂತಂದ್ರ ಅರ್ಧಕ್ಕರ್ಧ ಯೆರೂಸಲೇಮ್ ಪ್ರಕಾಶಗೊಳ್ತಾ ಇತ್ತು. ಆ ದೇವಾಲಯದ ಸುತ್ತಲಿರುವಂತ ಯೆರೂಸಲೇಮ್ ಪ್ರಕಾಶಗೊಳ್ತಿದ್ರಿ. ಅಷ್ಟು ದೀಪ, ಅಷ್ಟು ಬೆಳಕು ಆ 4 ದೀಪಗಳು ಕೊಡ್ತಾ ಇದ್ವು ರೀ ಅನ್ನುವಂಥ ಸಂಗತಿ ನಾವಿಲ್ಲಿ ನೆನಪು ಮಾಡ್ಕೋಬೇಕ್ರಿ. ನೋಡ್ರಿ, ಅವರು ಏನ್ ಮಾಡ್ತಿದ್ರು, ಸಿಕ್ಕಾಪಟ್ಟೆ ಅದಕ್ಕೆ ಎಣ್ಣೆ ಹಾಕಿದ್ರು ಮತ್ತು ಅದು ದೀಪನ ಉರಿಸ್ತಾ ಇದ್ರು. ಆದ್ರೆ ಬರ್ಬರ್ತ ಏನಾಕಿತ್ತು, ಆ ದೀಪಕ್ಕೆ ಡಿಮ್ ಹಾಕೊಂತ ಹೋಗ್ತಿತ್ರಿ. ಯಾಕಂದ್ರೆ ಎಣ್ಣೆ ಕಡಿಮೆ ಆದಂಗ ಅದು ಡಿಮ್ ಹಾಕೊಂತ ಹೋಗ್ತಾ ಇತ್ತು. ಅಲ್ಲಿ ಆ ಸ್ಥಳದಲ್ಲಿ ಅದು ಯಾವಾಗ 4 ದೀಪಗಳು ಡಿಮ್ ಹಾಕೊಂತ ಹೋದ್ವು, ಏಸು ಬಂದು ನಿಲ್ತಾನ್ರಿ. ಅಲ್ಲಿ ಏಸು ಬಂದು ನಿಂತ ಹೇಳ್ತಾನ, ನಾನೇ ಲೋಕಕ್ಕೆ ಬೆಳಕು ಅಂತ ಹೇಳ್ತಾನ್ರಿ. ಐ ಆಮ್ ದ ಲೈಟ್ ಆಫ್ ದ ವರ್ಲ್ಡ್ ಅಂತ ಹೇಳ್ತಾನೆ. ಎಲ್ಲಿ ಹೇಳ್ತಾನ? ದೇವಾಲಯದಲ್ಲಿ. ಆ 4 ಅವ್ರು ಏನು ಹಚ್ಚಿದ್ರು, ಯಹೂದಿಗಳು ಹಚ್ಚಿದ್ರು ದೀಪಗಳು, ಅವು ಕ್ರಮೇಣವಾಗಿ ಡಿಮ್ ಆಗ್ತಾ ಹೋಗ್ತಾ ಇದ್ವು ರೀ. ಅವಾಗ ಯೇಸು ಬಂದು ಹೇಳ್ತಾನ, ಇದು ತಾತ್ಕಾಲಿಕವಾದಂಥ ದೀಪಗಳು, ಇದು ಬರೀ ಯೆರೂಸಲೇಮನ್ನ ಪ್ರಕಾಶಗೊಳಿಸುವಂಥ ದೀಪಗಳು, ಇದು ಮನುಷ್ಯನ ಪ್ರಯತ್ನದಿಂದ ಉರಿಯುವಂಥ ದೀಪಗಳು, ಆದರೆ ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ. ಐ ಆಮ್ ದ ಲೈಟ್ ಆಫ್ ದ ವರ್ಲ್ಡ್ ಅಂತ ಹೇಳ್ತಾನೆ ಯೇಸು. ಅಲ್ಲಿ ನಿಂತು ಈ ಮಾತನ್ನ ಹೇಳ್ತಾನೆ. ಕರ್ತನಲ್ಲಿ ಪ್ರಿಯರೇ, ಈ ಮಾತು ಹೇಳಬೇಕಾದ್ರೆ ಇದರ ತಾತ್ಪರ್ಯ ಏನು? ವಾಟ್ ಈಸ್, ಯೇಸುವಿನ ತಲೆಯಲ್ಲಿ ಏನು ವಿಷಯ ಇತ್ತು? ಯಾಕೆ ಆತನು ನಾನೇ ಲೋಕಕ್ಕೆ ಬೆಳಕು ಅಂತ ಹೇಳ್ತಾನ ಅನ್ನುವಂಥ ಸಂಗತಿ ನಮ್ಮ ಮನಸ್ಸಿಗೆ ಬರ್ತೈತಿ ಪ್ರಿಯರೇ. ನೋಡ್ರಿ, ನಾನೇ ಲೋಕಕ್ಕೆ ಬೆಳಕು ಅನ್ನುವಂಥ ಮಾತು ಹೇಳಬೇಕಾದ್ರೆ ಐದರ ಆ ಮನುಷ್ಯ ಹುಚ್ಚದನ್ರಿ, ಇಲ್ಲ ದೇವ್ರದನ್, ಎರಡರಾಗ ಒಂದ್ರಿ. ಸಾಮಾನ್ಯ ಮನುಷ್ಯರು ನಾವೇ ಬೆಳಕು ಅಂತ ನಾವು ಹೇಳಲಿಕ್ಕೆ ಸಾಧ್ಯನೇ ಇಲ್ರಿ. ನಾವು ಬೆಳಕಲ್ಲವೇ ಅಲ್ಲ.
ನಮ್ಮಲ್ಲಿ ಎಷ್ಟು ಮಾತ್ರ ಬೆಳಕಿಲ್ರಿ. ಆದ್ರೆ ಯೇಸು ಆ ಮಾತು ಹೇಳ್ತಾನ್ರಿ, ಜಗತ್ತಿನ ಅತಿ ಗ್ರೇಟ್ ಪುರುಷರನ್ನ ನೋಡ್ರಿ ನೀವು, ಸಾಧು ಸಂತರನ್ನ, ಅವ್ರು ಯಾರು ನಾನೇ ಬೆಳಕು ಅಂತ ಹೇಳಲಿಲ್ಲ, ಬೆಳಕನ್ನ ಹುಡ್ಕೊಂಡು ಹೋದ್ರಿ. ಆದ್ರೆ ಯೇಸು ಹೇಳ್ತಾನ, ಐ ಆಮ್ ದ ಲೈಟ್ ಆಫ್ ದ ವರ್ಲ್ಡ್ ಅಂತ ಹೇಳ್ತಾನ್ರಿ. ನಾನೇ ಲೋಕಕ್ಕೆ, ಕ್ರೈಸ್ತರಿಗಲ್ಲ, ಯಹೂದಿಗಳಿಗಲ್ಲ, ವಿಶ್ವಾಸಿಗಳಿಗಲ್ಲ, ನಾನು ಇಡೀ ಲೋಕಕ್ಕೆ ಬೆಳಕಾಗಿದ್ದೇನೆ. ನೀನು ಯಾರೇ ಆಗಿರು, ನಿನಗೆ ನಾನು ಬೆಳಕು. ಇವತ್ತು ದೇವರು ಕೊಡುವಂತಹ ಬೆಳಕು ನಮ್ಮೆಲ್ಲರಿಗೂ ಕೂಡ ಇವತ್ತಿನ ದಿವಸ ಅದು ಒಂದು ವರವಾಗಿದೆ ಪ್ರಿಯರೇ. ಪ್ರತಿಯೊಬ್ಬರಿಗೂ, ನಾವು ಎಷ್ಟೇ ಪಾಪದಲ್ಲಿರಲಿ, ಎಷ್ಟೇ ಕೆಡಕತನದಲ್ಲಿರಲಿ, ಎಷ್ಟೇ ಹೊಲಸು ಜನರು ನಾವಾಗಿರಲಿ, ನಮಗೆ ಆ ಬೆಳಕು ಲಭ್ಯವಾಗಿದೆ, ಮರಿಬೇಡ್ರಿ ಪ್ರಿಯರೇ. ಆದರೆ ಅದನ್ನು ಸ್ವೀಕರಿಸುವುದು ನಮ್ಮ ಕೈಯಲ್ಲಿ. ಆ ಬೆಳಕು ಬೇಕಂತೇವೋ ಬ್ಯಾಡಂತೇವೋ ಅದು ನಮ್ಮ ಕೈಯಲ್ಲಿ. ಆದರೆ ಈ ಬೆಳಕು ಪ್ರತಿಯೊಬ್ಬೊಬ್ಬರಿಗೆ ದೇವರು ಇವತ್ತು ಕೊಟ್ಟಿದ್ದಾನೆ ಅನ್ನುವಂಥ ಸಂಗತಿ ನಾವಿಲ್ಲಿ ನೋಡ್ತೇವೆ ಪ್ರಿಯರೇ. ಒಂದು ವಚನ ನಿಮ್ಮ ಗಮನಕ್ಕೆ ತರಲು ನಾನು ಇಷ್ಟಪಡ್ತೀನಿ. 1 ಯೋಹಾನ 1ನೇ ಅಧ್ಯಾಯ 5ನೇ ವಚನ, ಬಹಳ ಮುಖ್ಯವಾದ ವಚನ ರೀ. 1 ಯೋಹಾನ 1ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ಒಂದು ಮಾತನ್ನು ಓದ್ತೇವೆ, ದೇವರು ಬೆಳಕಾಗಿದ್ದಾನೆ, ಗಾಡ್ ಈಸ್ ಲೈಟ್. ಈಗ ನೀವು ಅನೇಕ ಸಾರಿ ಕೇಳಬಹುದು, ದೇವರು ಯಾರು? ಹೂ ಇಸ್ ಗಾಡ್? ಗಾಡ್ ಈಸ್ ಲೈಟ್. ದೇವರು ಬೆಳಕ್ರಿ. ಬೆಳಕು ಎಲ್ಲೆಲ್ಲೈತಿ ಅಲ್ಲಿ ದೇವ್ರ ಅದಾನ್ರಿ. ಎಲ್ಲಿ ಬೆಳಕು ಇಲ್ಲ ಅಲ್ಲಿ ದೇವ್ರು ಇಲ್ರಿ. ಗಾಡ್ ಈಸ್ ಲೈಟ್ ಅನ್ನುವಂಥ ಮಾತನ್ನು ಬಹಳ ಸ್ಪಷ್ಟವಾಗಿ, ಬಹಳ ಸಂಕ್ಷಿಪ್ತವಾಗಿ, ಬಹಳ ಅರ್ಥಗರ್ಭಿತವಾಗಿ ಅಲ್ಲಿ ಯೋಹಾನನು ಬರಿತಾನ್ರಿ. ಗಾಡ್ ಈಸ್ ಲೈಟ್. ಇಲ್ಲಿ ಯೇಸು ಹೇಳ್ತಾನ, ಐ ಆಮ್ ದ ಲೈಟ್. ಹಾಗಾದ್ರೆ ಯೇಸು ಏನು ಹೇಳತ್ತಾನ್ರಿ? ನಾನು ದೇವರಾಗಿದ್ದೇನೆ. ನಾನು ದೇವರಿಗಿಂತ ಎಷ್ಟು ಮಾತ್ರವೂ ಕಡಿಮೆ ಅಲ್ಲ, ನಾನು ದೇವರಾಗಿದ್ದೇನೆ. ಐ ಆಮ್ ಗಾಡ್. ನೋಡ್ರಿ, ದೇವರು ಮನುಷ್ಯರ ಮಧ್ಯದಲ್ಲಿ ಬಂದು ವಾಸ ಮಾಡಿದ್ದಾರೆ. ಎಷ್ಟು ಆಶ್ಚರ್ಯಕರವಾದಂಥ ಸಂಗತಿ. ಅನೇಕ ಸಾರಿ ನಾವು ಹೇಳ್ತೇವೆ, ಯೇಸು ಹುಟ್ಟಿ ಬಂದ, ಕ್ರಿಸ್ಮಸ್ ಇತ್ತು, ಅದು ಇದು. ನಮ್ಗೆ ಅದು ಯಾವುದೂ ಮಹತ್ವನೇ ಇಲ್ರಿ. ಆದರೆ ನೋಡ್ರಿ, ದೇವರು ಮನುಷ್ಯರ ಮಧ್ಯದಲ್ಲಿ ಜೀವಿಸ್ತಾನ್ರಿ. ಐ ಆಮ್ ದ ಲೈಟ್ ಆಫ್ ದ ವರ್ಲ್ಡ್ ಅಂತ ಹೇಳ್ತಾನೆ. ಈ ಜಗತ್ತಿಗೆ ನಾನು ಬೆಳಕಾಗಿದ್ದೇನೆ ಅಂತ ಹೇಳ್ತಾನೆ. ಹಾಗಾದ್ರೆ ದೇವರು ಬೆಳಕಾಗಿರೋದ್ರಿಂದ ಯೇಸು ಅಲ್ಲಿ ಬಹಳ ಸ್ಪಷ್ಟವಾಗಿ ಪ್ರಕಟ ಮಾಡ್ತಾನ್ರಿ. ಜಾಕಿರ್ ನಾಯಕ್ ಅನ್ನುವಂಥ ಒಬ್ಬ ಇಸ್ಲಾಂ ಸ್ಕಾಲರ್ ಅವ್ರು ಹೇಳ್ತಾರ್ರಿ, ದೇವರು ಇದು ಯೇಸು ನಾನು ದೇವ್ರಂತ ಎಲ್ಲಿ ಹೇಳಲೇ ಅಲ್ಲ ಅಂತ, ಈ ಕ್ರಿಶ್ಚಿಯನ್ರು ಮಾಡ್ಕೊಂಡಾರ ಅದನ್ನ ಅಂತ ಹೇಳ್ತಾನೆ. ನೋಡ್ರಿ, ಇಲ್ಲಿ ಎಷ್ಟು ಸ್ಪಷ್ಟ ಇದೆ ರೀ. ಐ ಆಮ್ ದ ಲೈಟ್ ಅಂತ ಹೇಳ್ತಾನೆ. ಲೈಟ್ ಯಾರು? ಗಾಡ್ ಈಸ್ ಲೈಟ್ ಅಂದಮೇಲೆ ಐ ಆಮ್ ಗಾಡ್ ಅಂತ ಹೇಳ್ತಾನ್ರಿ. ಅದನ್ನ ನಾವಿಲ್ಲಿ ಗಮನಿಸಬೇಕಾದಂತ ಸಂಗತಿ. ಇನ್ನೊಂದು ಸಂಗತಿ ನೋಡ್ರಿ ಪ್ರಿಯರೇ, ಲೋಕಕ್ಕೆ, ಅದ ನಾನು ಹೇಳಿದರೆ ಒಂದು ಲಿಮಿಟೆಡ್ ಏರಿಯಾಕ್ಕಲ್ಲ, ಇಡೀ ಲೋಕಕ್ಕೆ ಆತನು ಬೆಳಕಾಗಿದ್ದಾನೆ. ಇವತ್ತು ಕಾಡು ಜನರದಾರ್ರಿ ಆಫ್ರಿಕಾದಲ್ಲಿ, ಅವ್ರು ದೇವ್ರ ಬಗ್ಗೆ ಗೊತ್ತೇ ಇಲ್ರಿ. ಅವ್ರು ಏನೇನೋ ಆರಾಧನೆ ಮಾಡ್ತಾರ್ರಿ, ಏನೇನೋ ಪೂಜೆ ಮಾಡ್ತಾರ್ರಿ. ಆದ್ರೆ ಅವ್ರಿಗೋಸ್ಕರನೂ ಕೂಡ ಇವತ್ತು ಯೇಸು ಬೆಳಕಾಗಿದ್ದಾನೆ. ಇದನ್ನ ನಾವು ಮರಿಬಾರ್ದ್ರಿ. ನಾವು ಚರ್ಚ್ನಲ್ಲಿ ಏನ್ ನಾವು ಕ್ರೈಸ್ತರು ಬಂದು ಕುಂದಿರ್ತೇವೆ, ನಮಗಷ್ಟು ಸೀಮಿತ ಅಲ್ರಿ. ಯೇಸು ಹೇಳ್ತಾನ್ರಿ, ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ. ನಿಮ್ಮ ಯಾವತ್ತು ನಿಮ್ಮ ಥಿಂಕಿಂಗ್ ವಿಶಾಲವಾಗಿರಬೇಕು. ಭಾಳ ನೀವು ಸಂಕುಚಿತವಾಗಿ ಬಾವ್ಯಾಗಿನ ಕಪ್ಪಿ ಆಗ್ಬೇಡ್ರಿ. ನಾನು ಇಡೀ ಲೋಕಕ್ಕೆ ನಾನು ಇವತ್ತು ನಾವು ಏನ್ ಮಾಡ್ತೀವ್ರಿ, ಅನ್ಯರನ್ನ ನೋಡಿ ಇವತ್ತು ಅನೇಕ ಸಾರಿ ನಾವು ಹೀಯಾಳಿಸ್ತೇವ್ರಿ. ಅವ್ರ ತಪ್ಪು, ಅದು ಹಿಂಗ, ಇದು ಹಿಂಗ. ಲೋಕಕ್ಕೆ ನಾನು ಬೆಳಕಾಗಿ ಬಂದೇನೆ ಅಂತಾನ್ರಿ ಯೇಸು. ಮರಿಬೇಡ್ರಿ, ನಿನ್ನ ನೆರೆಹೊರೆಯನ್ನ ಪ್ರೀತಿಸ್ಬೇಕು ನೀನು. ದಟ್ ಈಸ್ ಯುವರ್ ಓನ್ಲಿ ಕಂಡೀಷನ್ ಅಂತ ಅಲ್ಲಿ ಯೇಸು ಬಹಳ ಸ್ಪಷ್ಟವಾಗಿ ಈ ಮಾತನ್ನ ಹೇಳ್ತಾನೆ. ಹಾಗಾದ್ರೆ ಲೋಕಕ್ಕೆ ಬೆಳಕು ಅಂದಾಗ ಏನು, ಅದರ ಅರ್ಥ ಏನು? ಇದನ್ನ ನಾವು ಕರ್ತನಲ್ಲಿ ಪ್ರಿಯರೇ ಯೆಶಾಯನ ಗ್ರಂಥ 42ನೇ ಅಧ್ಯಾಯದ 6ನೇ ವಚನದಲ್ಲಿ ನಾವು ನೋಡ್ತೀವಿ ಪ್ರಿಯರೇ. ಯೆಶಾಯನ ಬರೆದ ಗ್ರಂಥ 42ನೇ ಅಧ್ಯಾಯದ 6ನೇ ವಚನದಲ್ಲಿ ಅಲ್ಲಿ ನಾವು ಏನು ಓದ್ತೀವಂದ್ರೆ, ದೇವರು ಈ ಬೆಳಕನ್ನ ಯಹೂದಿಗಳಿಗೂ ಕೊಟ್ಟ, ಅನ್ಯರಿಗೂ ಕೊಟ್ಟ. ಇದು ಮುಖ್ಯ ರೀ. ಇವತ್ತು ದೇವರು ಬರೀ ಕ್ರಿಶ್ಚಿಯನ್ರಿಗೆ ಸಂಬಂಧಪಟ್ಟೇ ಇಲ್ರಿ. ನಾವು ಕುಣಿದಾಡ್ತೇವ್ರಿ ನಮಗಷ್ಟ ಸಂಬಂಧ ಅಂತ. ಇಲ್ಲ ಪ್ರಿಯರೇ, ಲೋಕಕ್ಕೆ ಆತನು ತನ್ನ ಪ್ರೀತಿನ ಪ್ರಕಟ ಮಾಡಿದ್ದಾನೆ. ಲೋಕಕ್ಕೆ ತನ್ನ ಬೆಳಕನ್ನು ಕೊಟ್ಟಿದ್ದಾನೆ. ಪ್ರತಿಯೊಬ್ಬೊಬ್ಬರಿಗೆ ತನ್ನ ಬೆಳಕನ್ನು ಕೊಟ್ಟಿದ್ದಾನೆ. ಹಾಗಾಗಿ ನಾವು ಇವತ್ತು ಯಹೂದಿಗಳಿರ್ಬೋದು, ಇವತ್ತು ನಾವು ಅನ್ಯರ್ರಿ. ನಾವು ಯಹೂದಿಗಳಲ್ಲ, ಅನ್ಯರು. ಆದ್ರೆ ನಮಗೂ ಕೂಡ ಇವತ್ತು ಆ ಬೆಳಕನ್ನ ದೇವರು ಕೊಟ್ಟಿದ್ದಾನೆ ಅನ್ನುವಂಥ ಸಂಗತಿ ನಾವು ಸ್ಪಷ್ಟವಾಗಿ ಓದ್ತೇವೆ ಪ್ರಿಯರೇ. ಹಾಗಾದ್ರೆ ಇವತ್ತಿನ ದಿವಸ ಒಂದು ಸಂಗತಿ ನಾವು ನೆನ್ಪಿಡ್ಬೇಕು. ಏನಂತಂದ್ರೆ, ಯೇಸು ಹೇಳಿಲ್ರಿ ಏನಂತ, ದೇವ್ರು ಹೇಳ್ಯಾನ ನಾ ಬೆಳಕಂತ ಅಂತ ಯೇಸು ಹೇಳಿಲ್ರಿ. ದೇವ್ರು ಹೇಳ್ಯಾನ ನಾ ಬೆಳಕಂತ, ಅಥವಾ ಯೇಸು ನಾನು ಒಂದು ಬೆಳಕು ಅಂತ ಹೇಳಲಿಲ್ರಿ. ಅಥವಾ ಯೇಸು
ಅಲ್ಲಿ ಹೇಳುವಾಗ ನಾನು ನಿಮಗೆ ಬೆಳಕನ್ನು ಕೊಡ್ತೀನಿ ಅಂತ ಹೇಳಲಿಲ್ಲ. ಗಮನಿಸ್ರಿ, ಇವು ಮಾತುಗಳು ಬಹಳ ಮುಖ್ಯ. ಯೇಸು ದೇವ್ರು ಹೇಳೋಣ ನಾನು ಬೆಳಕು ಅಂತ ಹೇಳಲಿಲ್ಲ, ನಾನು ನಿಮ್ಗೆ ಬೆಳಕನ್ನು ಕೊಡ್ತೀನಿ ಅಂತ ಹೇಳಲಿಲ್ಲ, ನಾನೂ ಒಂದು ಬೆಳಕು ಅಂತ ಹೇಳಲಿಲ್ಲ. ಯೇಸು ಹೇಳಿದ್ದು ಗಮನಿಸ್ರಿ, ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ ಅಷ್ಟೇ. ಅಲ್ಲಿಗೆ ದ ಮ್ಯಾಟರ್ ಎಂಡ್ಸ್, ಮುಗೀತ್ರಿ. ಮುಂದೆ ಯಾವ ವಿಷಯ ಇಲ್ಲ ಅಲ್ಲಿ. ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ ಅನ್ನುವಂಥ ಸಂಗತಿ ಯೇಸು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆಮೇಲೆ ದಯವಿಟ್ಟು ನೆನ್ಪಿಡಿ, ಆತನು ಬರೀ ಬೆಳಕನ್ನು ಕೊಡುವಂತ ದೀಪ ಅಲ್ರಿ ಯೇಸು. ಬರೀ ಬೆಳಕನ್ನು ಕೊಡೋದು ಅವನ ಉದ್ದೇಶ ಅಲ್ರಿ, ಜೀವ ಕೊಡುವುದು ಆತನ ಉದ್ದೇಶ. ನಾವು 12ನೇ ಅಧ್ಯಾಯದಲ್ಲಿ ಓದ್ತೀವಿ ರೀ, ಜೀವ ಕೊಡುವ ಬೆಳಕನ್ನು. ಯೋಹಾನನ ಸುವಾರ್ತೆ 8ನೇ ಅಧ್ಯಾಯ 12ನೇ ವಚನದಲ್ಲಿ ಯೇಸು ಎಂಥ ಬೆಳಕು? ಜೀವ ಕೊಡುವ ಬೆಳಕು. ಇವತ್ತು ಕತ್ತಲೆಯಲ್ಲಿ ಇರೋರು ಯಾರ್ರೀ? ಸತ್ತವರು. ಸತ್ತವ್ರು ಇವತ್ತು ಕತ್ತಲೆಯಲ್ಲಿ ಇರ್ತಾರೆ. ಯಾಕಂದ್ರೆ ಅವ್ರ ಕಣ್ಣುಗಳು ಕಾಣೋದಿಲ್ಲ, ಅವ್ರು ಇರುವಂತ ಸ್ಥಳನೂ ಕತ್ತಲೆ. ಹಾಗಾಗಿ ನಾವು ಇವತ್ತು ಕತ್ತಲೆಯಲ್ಲಿ ಇರ್ತಾ ಇದ್ರೆ ನಾವು ಸತ್ತು ಹೋಗೇವ್ರಿ. ಆದ್ರೆ ಯೇಸು ಹೇಳ್ತಾನ, ನಾನು ಜೀವ ಕೊಡುವ ಬೆಳಕು. ಐ ಆಮ್ ದ ಲೈಫ್ ಗಿವಿಂಗ್ ಲೈಟ್, ಲೈಟ್ ಆಫ್ ಲೈಫ್ ಅಂತ ಬಹಳ ಚಂದವಾಗಿ ಬೈಬಲ್ದಲ್ಲಿ ನಾವು ನೋಡ್ತೀವಿ. ಜೀವ ಕೊಡುವಂತ ನಾನು ಬೆಳಕು ನಾನು ಆಗಿದ್ದೇನೆ ಅನ್ನುವಂಥ ಸಂಗತಿ ಇಲ್ಲಿ ನೋಡ್ತೀವಿ ಪ್ರಿಯರೇ. ಯೋಹಾನನ ಬರೆದ ಸುವಾರ್ತೆ 1ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ಯೇಸುವಿನ ಬಗ್ಗೆ ನೋಡ್ತೀವಿ. ಏನಂತಂದ್ರೆ ಅವನಲ್ಲಿ ಜೀವ ಇತ್ತು, ಮನುಷ್ಯರಿಗೆ ಬೆಳಕು ಕೊಡುವಂತ ಜೀವ ಇತ್ತು ಅಂತ ನಾವು ನೋಡ್ತೀವಿ. ಸೊ ಸಾಧಾರಣವಾದಂತ ಬೆಳಕಲ್ರಿ, ಬರೀ ಪ್ರಕಾಶ ಅಲ್ಲ, ಜೀವ ಕೊಡುವಂತ ಬೆಳಕು. ಅದು ಯೇಸು ಹೇಳ್ತಾನ, ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ. ಹಾಗಾದ್ರೆ ಒಂದು ಪ್ರಶ್ನೆ ಪ್ರಿಯರೇ, ಬೆಳಕು ಅಂದ್ರೆ ಏನು? ನಮ್ಮೆಲ್ರಿಗೂ ಗೊತ್ತ್ರಿ, ಬೆಳಕು ಏನನ್ನೋದು ನಮ್ಗೆ ಬಹಳ ಸ್ಪಷ್ಟ ಗೊತ್ತು. ಆದ್ರೆ ಅದನ್ನ ತಿಳಿಸಿ ಹೇಳ್ರಿ, ಡಿಫೈನ್ ಮಾಡ್ರಿ ಅಂದ್ರೆ ನಮ್ಗೆ ಉತ್ತರ ಕೊಡೋದು ಕಷ್ಟ ರೀ, ಭಾಳ ಡಿಫಿಕಲ್ಟ್ ರೀ. ಬೆಳಕು ಏನಂತ ಹೇಳೋದು ಬಹಳ ಕಷ್ಟ, ಜೀವನ ಏನಂತ ಹೇಳೋದು ಕಷ್ಟ. ಜೀವನ ಏನಂತ ನಮ್ಗೆಲ್ಲರಿಗೂ ಗೊತ್ತು, ಆದ್ರೆ ಹೇಳಪ್ಪ ಅದ್ರ ಡೆಫಿನಿಷನ್ ಕೊಡು ಅಂತ ಹೇಳಿದಾಗ ನಾವು ಕೊಡ್ಲಿಕ್ಕೆ ಆಗೋದಿಲ್ರಿ. ಹಾಗಾದ್ರೆ ಇವತ್ತಿನ ದಿವಸ ಬೆಳಕು ಅಂದಾಗ ಏನು ಅನ್ನುವಂಥ ಸಂಗತಿ ನಾವು ಕ್ಷಣ ಹೊತ್ತು ಯೋಚನೆ ಮಾಡೋಣ. ಈ ಬೆಳಕು ಮತ್ತು ಅಂಧಕಾರ, ಬೆಳಕು ಮತ್ತು ಕತ್ತಲೆ, ಇವೆರಡನ್ನ ಸಪರೇಟ್ ಮಾಡಿದಾಗ ಬಹುಶಃ ನಮಗೊಂಚೂರು ಅರ್ಥ ಆಕೇತ್ರಿ. ಬೆಳಕು ಅಂದ್ರೆ ಏನು? ಬೆಳಕು ಅಂದಾಗ ಜ್ಞಾನ, ತಿಳುವಳಿಕೆ. ಕರ್ತನಲ್ಲಿ ಪ್ರಿಯರೇ, ನೀವು ಇವತ್ತು ಬರ್ಬೇಕಾದ್ರೆ, ಚರ್ಚಿಗೆ ಬರ್ಬೇಕಾದ್ರೆ, ನಿಮ್ಮ ಮನೆಯಿಂದ ಹೊಂಟು ಬರ್ಬೇಕಾದ್ರೆ ನೀವು ಎಲ್ಲೂ ಎಡಿಯು ಬೀಳ್ಲಿಲ್ರಿ, ನೀವು ಹೋಗಿ ಯಾರಿಗೂ ಡಿಕ್ಕಿ ಹೊಡೆದಿಲ್ರಿ, ನೀವು ತಲಿ ಜಜ್ಜಿಲಿಲ್ರಿ ಯಾರಿಗೂ. ಆರಾಮಾಗಿ ನಿಮ್ಮ ಮನೆಯಿಂದ ಬಂದ್ರಿ, ನಡ್ಕೊಂತ ಬಂದ್ರಿ, ನಿಮ್ಮ ಚರ್ಚ್ನ ಬಂದ್ರಿ, ನಿಮ್ದು ಬೆಂಚ್ ಮೇಲೆ ಕುಂತ್ಕೊಂಡ್ರಿ, ಆರಾಮಾಗಿ ಕೇಳಿದ್ರಿ. ಯಾಕ್ರಿ? ಯಾಕಂತಂದ್ರೆ ನಿಮಗೆ ಜ್ಞಾನ ಐತಿ. ಎದ್ರ ಜ್ಞಾನ? ಈ ಬೆಳಕಿರೋದ್ರಿಂದ ಎಲ್ಲಿ ಏನೈತೆ ಅನ್ನೋದು ಜ್ಞಾನ ಐತಿ. ನೋಡ್ರಿ, ಬೆಳಕು ಅಂದಾಗ ಜ್ಞಾನ, ಬೆಳಕು ಅಂದಾಗ ತಿಳುವಳಿಕೆ ಅನ್ನುವಂಥ ಸಂಗತಿ ನಾವು ನೆನಪಿಡ್ಬೇಕು. ಎರಡನೇದಾಗಿ, ಬೆಳಕು ಅಂದಾಗ ಆತ್ಮವಿಶ್ವಾಸ. ನೋಡ್ರಿ, ಕತ್ತಲೆಯಲ್ಲಿ ನಾವು ನಡಿಬೇಕಾದ್ರೆ ನಮ್ಗೆ ಗೊತ್ತಿರೋದಿಲ್ರಿ ಎಲ್ಲಿ ಏನೈತಂತ. ಅಲ್ಲಿ ಡೆಸ್ಕ್ ಐತೋ, ಬೆಂಚ್ ಐತೋ, ಮಂಚ್ ಐತೋ, ಏನೈತೋ ನಮ್ಗೆ ಗೊತ್ತಿಲ್ರಿ. ನಾವು ಹೋಗಿ ಒಂದೊಂದ್ಸರ ಕಾಲು ಬಡಿಸ್ಕೊಂತೇವ್ರಿ, ಬೀಳ್ತೇವ್ರಿ, ಎಡುತ್ತೇವೆ. ಆದ್ರೆ ಬೆಳಕಿನಾಗ ಆತ್ಮವಿಶ್ವಾಸದಿಂದ ನಡಿತೇವ್ರಿ. ಹಾಗಾದ್ರೆ ಬೆಳಕು ಅಂದಾಗ ಆತ್ಮವಿಶ್ವಾಸ ಅನ್ನೋದು ನಾವು ಮರಿಬಾರ್ದ್ರಿ. ಮೂರನೇದಾಗಿ, ಬೆಳಕು ಅಂದ್ರೆ ಸ್ಪಷ್ಟತೆ, ಕ್ಲಿಯರ್, ಸ್ಪಷ್ಟತೆ. ನಾವು ಎಲ್ಲವನ್ನ ಸ್ಪಷ್ಟವಾಗಿ ನೋಡ್ತೇವೆ ಪ್ರಿಯರೇ, ಎಲ್ಲವನ್ನ ತಿಳ್ಕೊಂತೀವಿ, ವಾಕ್ಯವನ್ನ ನಮ್ಮ ಕಣ್ಣಿನಿಂದ ಓದ್ತೀವಿ, ಅರ್ಥೈಸಿಕೊಳ್ತೀವಿ. ಸ್ಪಷ್ಟತೆ. ಬೆಳಕು ಅಂದಾಗ ಸ್ಪಷ್ಟತೆ ಅನ್ನೋದು. ಬೆಳಕು ಅಂದಾಗ ಸಂತೋಷ ರೀ. ಯಾಕಂದ್ರೆ ನಿಮ್ಮ ಮನೆ ಕರೆಂಟ್ ಹೋದಾಗ ನಿಮ್ಗೆ ಗೊತ್ತಾಗ್ತೈತಿ ಆ ಬೆಳಕಿನ ಮಹತ್ವ ಏನಂತ. ಆ ಬೆಳಕು ಇದ್ದಾಗ ನಾವು ಸಂತೋಷಲೆ, ಬಹಳ ಖುಷಿಲೇ ಇರ್ತೇವಿ ಅನ್ನುವಂಥ ಸಂಗತಿ. ಬೆಳಕು ಅಂದಾಗ ಸಮಾಧಾನ, ಬೆಳಕು ಅಂದಾಗ ಸಮಾಧಾನ, ಬೆಳಕು ಐತಿಪ್ಪ ಅನ್ನುವಂಥ ಒಂದು ಸಮಾಧಾನ. ಯಾಕಂದ್ರೆ ಕತ್ತಲೆ ಅಂತಂದಾಗ ನಮ್ಗೆ ಅಸಮಾಧಾನ ಆಗೋ ಚಾನ್ಸಸ್ ಇರ್ತಾವ್ರಿ. ಬೆಳಕು ಅಂದಾಗ ನಿರೀಕ್ಷೆ. ಹಾಗಾಗಿ ಬೆಳಕಿನ ಅನೇಕ ಅರ್ಥಗಳಿವೆ ನೋಡಿ. ದೇವ್ರು ಹೇಳ್ತಾನ, ನಾನೇ ಬೆಳಕು. ಬೆಳಕು ಅಂದಾಗ ಒಳ್ಳೆತನ, ಬೆಳಕು ಅಂದಾಗ ಆತ್ಮಿಕತೆ ಅನ್ನುವಂಥ ಸಂಗತಿ ನಾವು ಇಲ್ಲಿ ನೋಡ್ತೀವಿ ಪ್ರಿಯರೇ. ಹಾಗಾದ್ರೆ ಕತ್ತಲೆ ಅಂದ್ರೇನು? ವಾಟ್ ಈಸ್ ದ ಡಾರ್ಕ್ನೆಸ್? ಡಾರ್ಕ್ನೆಸ್ ಅಂದ್ರೆ ಈ ಬೆಳಕಿನ ವಿರುದ್ಧವಾದಂಥ ಸಂಗತಿ. ಯಾವುದು ಸ್ಪಷ್ಟವಾಗಿರೋದಿಲ್ಲ ಅದು ಕತ್ತಲೆ. ನಾವು ಕತ್ತಲೆಯಲ್ಲಿ ಜೀವಿಸ್ತಾ ಇದ್ರೆ ನಮ್ಗೆ ಸ್ಪಷ್ಟವಾಗಿರೋದಿಲ್ರಿ. ನಾವು ಎಲ್ಲಿ ಹೊಂಟೇವಿ, ಏನ್ ಮಾಡಾಕತ್ತೀವಿ, ಎಲ್ಲಿ ಬೀಳ್ತೀವಿ, ಎಲ್ಲಿ ನಿಲ್ತೀವಿ, ಯಾವುದೂ ಗೊತ್ತಾಗೋದಿಲ್ರಿ. ಇವತ್ತು ಕತ್ತಲೆಯಲ್ಲಿ ನಡೆಯೋದು ಬಹಳ ಕಷ್ಟ ರೀ. ಯಾಕಂದ್ರೆ ಯಾವುದೂ ಸ್ಪಷ್ಟವಾಗಿರೋದಿಲ್ಲ. ಎರಡನೇದಾಗಿ, ಕತ್ತಲೆ ಅಂದಾಗ ಭಯ. ನೋಡ್ರಿ, ಸಣ್ಣ ಮಕ್ಕಳು ಕತ್ತಲದಾಗ ಹೋಗಕ್ಕೆ ಹೆದರ್ತಾವ, ಅಲ್ಲಿ ಅವ ನಿಂತಿರ್ತಾನ ಅಂತೇಳಿ. ಇದನ್ನ ನಾವು ಹಾಕಿರ್ತೀವಿ ಅವ್ರ ತಲೆಯಾಗ, ಹೋದೆ ಅಂದ್ರೆ ನೋಡಲ್ಲಿ ಇರ್ತಾನ ನೋಡವ ಅಂತ. ಆ ಮಕ್ಕಳ ತಲೆಯಾಗ ಕುಂದಿರ್ತೈತ್ರಿ. ಎಂತ ದುರಂತರ ಇದು.
ಆ ಮಕ್ಕಳನ್ನ ಹೆದರ್ಸವ್ರು ನಾವು ತಂದೆ ತಾಯಿಗಳ್ರಿ. ಯಾಕಂದ್ರೆ ಒಂದ್ ಕಡೆ ಕುಂದರ್ಲಿ ಅಂತ ನಾವು ಹೆದರ್ಸ್ತೇವ್ರಿ, ನಮ್ ಕೆಲಸ ಆರಾಮಾಗ್ಲಿ ಅಂತ ಹೆದರ್ಸ್ತೇವೆ. ಅವು ಮಕ್ಕಳು ತಲೆ ಇಟ್ಟು ಕತ್ಲಾಗ ಹೋದ್ರೆ ಅಲ್ಲಿ ಅದಾನವ ಅನ್ನುವಂಥ ವಿಚಾರ. ಇವತ್ತು ಭಯ, ಕತ್ತಲೆಯಲ್ಲಿ ಹೋಗ್ಲಿಕ್ಕೆ ನಮಗೆ ಭಯ ರೀ. ಕತ್ತಲೆ ಅಂದಾಗ ಅಪಾಯ, ಯಾವತ್ನಾಗ ಎಲ್ಲಿ ಬೀಳ್ತೇವಿ ಎಲ್ಲಿ ಎಡುತ್ತೀವಿ ನಮ್ಗೆ ಗೊತ್ತಿಲ್ಲ. ಅಪಾಯ, ಕತ್ತಲೆ ಅಂದಾಗ ಅಪಾಯ, ಕತ್ತಲೆ ಅಂದಾಗ ನೋವು, ಬಡಿಸ್ಕೊಂತೀವ್ರಿ ನಾವು, ಕೈ ಕಾಲು ಬಡಿಸ್ಕೊಂತೀವಿ, ಅಣಿ ಬಡಿಸ್ಕೊಂತೀವಿ, ಅನೇಕ ಸಾರಿ ನೋವು. ಕತ್ತಲೆ ಅಂದಾಗ ಅಸಹಾಯಕತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಕತ್ತಲೆ ಅಂದ್ರೆ ಮರಣ. ಕರ್ತನಲ್ಲಿ ಪ್ರಿಯರೇ, ಈ ಮರಣದಿಂದ ನಮಗೆ ಜೀವ ಕೊಡಲು ಬೆಳಕಾಗಿ ಯೇಸು ಈ ಲೋಕಕ್ಕೆ ಬಂದ ಪ್ರಿಯರೇ. ನಾವು ಪಾಪದಲ್ಲಿ, ಅಂಧಕಾರದಲ್ಲಿ, ಕತ್ತಲೆಯಲ್ಲಿ ನಾವು ಬಳಲ್ತಾ ಇರುವಾಗ ನಮಗೆ ದಾರಿ ದೀಪವಾಗಿ, ಬೆಳಕಾಗಿ ಆತನು ಯೇಸು ಲೋಕಕ್ಕೆ ಬೆಳಕಾಗಿ ಈ ಲೋಕಕ್ಕೆ ಬಂದ ಅನ್ನುವಂಥ ಸಂಗತಿ ಪ್ರಿಯರೇ. ಕೊನೆಯದಾಗಿ ವಾಕ್ಯ ನಮ್ಗೆ ಹೇಳ್ತದ್ರಿ ಏನಂತಂದ್ರ, ನೀವು ಬೆಳಕಿನಲ್ಲಿ ನಡಿಬೇಕು, ಯು ಶುಡ್ ವಾಕ್ ಇನ್ ದ ಲೈಟ್ ಅಂತ ನಮ್ಮ ಬೈಬಲ್ ಹಗಲೆಲ್ಲ ಹೇಳ್ತೈತ್ರಿ. ಹಾಗಾದ್ರೆ ಈ ಬೆಳಕಿನಲ್ಲಿ ನಡೆಯೋದು ಅಂತಂದ್ರೆ ಏನ್ರಿ? ಬೆಳಕಿನಲ್ಲಿ ನಡೆಯೋದು ಅಂದಾಗ ಕೆಲವು ಜನ ಏನ್ ಅನ್ಕೊಂತಾರ ಗೊತ್ತೈತೇನ್ರಿ? ಬೆಳಕಿನಲ್ಲಿ ನಡೆಯೋದು ಅಂದ್ರೆ ಒಟ್ಟ ಪಾಪ ಮಾಡೋಂಗಿಲ್ಲ, ಒಟ್ಟ ಒಂದ್ ತಪ್ಪು ಮಾಡೋಂಗಿಲ್ಲ, ಪಾಪ ರಹಿತವಾದಂತ ಬದುಕು ಅದು ಬೆಳಕಿನಲ್ಲಿ ನಡೆಯುವುದು ಅಂತ ಅನ್ಕೊಂತಾರೆ. ಕರ್ತನಲ್ಲಿ ಪ್ರಿಯರೇ, ಇದು ಅದರ ಅರ್ಥ ಅಲ್ಲ. ಬೆಳಕಿನಲ್ಲಿ ನಡೆಯುವುದು ಅಂತಂದಾಗ ಪಾಪರಹಿತ ಜೀವಿತ ನಾವು ಮಾಡೋದು ಅಂತ ಅಲ್ಲ. ಯಾಕಂದ್ರೆ ನಮಗೆ ಪಾಪರಹಿತ ಜೀವಿತ ಮಾಡಾಕ ಬರೋದಿಲ್ರಿ. ನಮ್ಮ ಜೀವನದಾಗ ಪಾಪ ಮಾಡ್ಕೊಂತ ಬಂದೇವ್ರಿ, ತಿಳಿದು ತಿಳಿಯದೆ ನಾವು ಪಾಪಗಳನ್ನ ಮಾಡ್ತಾನೆ ಹೋಗ್ತೀವ್ರಿ. ಹಾಗಾಗಿ ಬೆಳಕಿನಲ್ಲಿ ನಡೆಯುವುದು ಅಂತಂದಾಗ ಅದು ನಾವು ಪಾಪರಹಿತವಾದಂಥ, ಪರಿಶುದ್ಧವಾದಂಥ, ಪವಿತ್ರವಾದಂಥ, ನೋಡ್ರಿ ಎಷ್ಟರ ಮಟ್ಟಿಗೆ ನಮ್ಮಿಂದ ಸಾಧ್ಯ ನಾವು ಪವಿತ್ರರಾಗಬೇಕು, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಸಂಪೂರ್ಣವಾಗಿ ಪಾಪರಹಿತ ಜೀವಿತ ನಾವು ಮಾಡಲಿಕ್ಕೆ ಸಾಧ್ಯವಿಲ್ಲ, ದೇವರು ಮಾತ್ರ ಮಾಡಲಿಕ್ಕೆ ಸಾಧ್ಯ ರೀ. ಯಾಕಂದ್ರೆ ನಾವು ಬೈಬಲ್ದಲ್ಲಿ 1ನೇ ತಿಮೋತಿಯಲ್ಲಿ ಓದ್ತೀವ್ರಿ, ಏನಂದ್ರೆ ದೇವರ ಬೆಳಕು ಅದು ಎಂಥ ಬೆಳಕಂದ್ರೆ ಅದು ನನ್ನಿಂದ ನಿನ್ನಿಂದ ಆ ಬೆಳಕು ಬರಲಿಕ್ಕೆ ಸಾಧ್ಯನೇ ಇಲ್ರಿ, ಅಂಥ ಬೆಳಕು ರೀ. ಪೌಲ ಹೇಳ್ತಾನ, ಅಲ್ಲಿ ಸೂರ್ಯನಿಗಿಂತೂ ಹೆಚ್ಚಾಗಿ ಆ ಯೇಸು ಅಲ್ಲಿ ಕಣ್ಣು ಕೊಕ್ಕುವಂತೆ ಕಾಣಿಸ್ಕೊಂಡ ಅಂತ ಹೇಳ್ತಾನೆ. ಅಂಥ ಬೆಳಕು, ಆ ಬೆಳಕು ನನ್ನದು ನಿನ್ನದು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನೋಡ್ರಿ, ಅಲ್ಲಿ ಯೇಸು ಒಂದ್ಸಲ ರೂಪಾಂತರಗೊಳ್ತಾನ್ರಿ. ಆ ಗುಡ್ಡದ ಮೇಲೆ ಹೋಗಿ ರೂಪಾಂತರಗೊಂಡಾಗ ತನ್ನ 3 ಶಿಷ್ಯರನ್ನ ಕರ್ಕೊಂಡು ಹೋಗಿರ್ತಾನ. ಹೋದಾಗ ಅವನ್ನ ನೋಡಿದವ್ರ ಕಣ್ಣು ಮುಚ್ಚಿ ಕೆಳಗ ಬೀಳ್ತಾರೆ. ಸಾಧ್ಯನೇ ಆಗ್ಲಿಲ್ರಿ ಅವ್ರು ನೋಡಾಕ. ಯಾಕಾಗ್ಲಿಲ್ರಿ? ಯಾಕಂದ್ರೆ ನಮ್ಮಲ್ಲಿ ಪಾಪ ಐತ್ರಿ, ನಾವು ಪರಿಶುದ್ಧರಲ್ರಿ. ಹಂಗಾಗಿ ನಾವು ಪರಿಶುದ್ಧರ ಅಂತಂದ್ರೆ ನಾವು ತೋರಿಸ್ಕೊಳ್ಬಹುದ್ರಿ, ಆದ್ರೆ ನಮ್ಮಲ್ಲಿ ಪಾಪ ಐತ್ರಿ. ಹಾಗಾಗಿ ದೇವರ ಆ ಪ್ರಭೆಯನ್ನ, ದೇವರ ಆ ಒಂದು ಪ್ರಕಾಶವನ್ನ ಈ ನಮ್ಮ ಕಣ್ಣುಗಳಿಂದ ನೋಡ್ಲಿಕ್ಕೆ ಸಾಧ್ಯವಿಲ್ರಿ. ಇದಕ್ಕೆ ಬೇರೆ ದೇಹನ ಬೇಕು, ಅದು ನಾವು ಸತ್ತು ತಿರುಗಿ ನಾವು ಪುನರುತ್ಥಾನ ಹೊಂದಿದಾಗ ನಮಗೆ ಸಿಗ್ತೈತಿ. ಅವಾಗ ನಾವು ದೇವರನ್ನು ನೋಡ್ಬೋದು. ಈಗ ಈ ಬರೀ ಕಣ್ಣಿನಿಂದ ಅದನ್ನ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಸಂಗತಿ. ನಾವು ಹೆಂಗಂದ್ರೆ ನಾವು ಚಂದ್ರ ಇದ್ದಂಗ್ರಿ, ಮೂನ್ ಇದ್ದಂಗ. ಚಂದ್ರ ಏನಂದ್ರೆ ಅವಂದ ಬೆಳಕಿಲ್ರಿ, ಆ ಕಡೆಯಿಂದ ಬೆಳಕ ತಗೊಂಡು, ಸೂರ್ಯನಿಂದ ಬೆಳಕು ತಗೊಂಡು ತಾನು ಪ್ರಕಾಶ ಹಾಕನ್ರಿ. ನಾನು ನೀನು ಹಂಗರಿ, ಕ್ರಿಸ್ತನಿಂದ ಬೆಳಕನ್ನ ಪಡೆದು ನಮ್ಮ ಬೆಳಕನ್ನ ನಾವು ಸಾಧಿಸ್ತೇವ್ರಿ ಅನ್ನುವಂಥ ಸಂಗತಿ. ಆಮೇಲೆ ಇನ್ನೊಂದು ವಿಷಯ ನೆನಪಿರ್ಲಿ, ನಾವು ಯಾರು ಯೋಗ್ಯರಲ್ಲ. ದೇವರ ಬೆಳಕನ್ನ ಪಡೀಲಿಕ್ಕೆ ನಾವು ಯೋಗ್ಯರು ನಾವು ಯಾರು ಅಲ್ರಿ. ನಾವು ಎಂಥದ ಸ್ಥಾನದಾಗಿರ್ಲಿ, ಬೇಕಾದಷ್ಟು ನಾವು ನಮ್ಮನ್ನು ನಾವು ಒಳ್ಳೆಯವ್ರು ಅನ್ಕೊಳ್ಳಿ, ಬೇಕಾದಿರ್ಲಿ, ನಾವು ಯಾರು ಒಳ್ಳೆಯವರಲ್ಲ. ಯಾಕಂದ್ರೆ ಬೈಬಲ್ ಹೇಳ್ತೈತ್ರಿ ಏನಂದ್ರೆ ನಾವೆಲ್ಲರೂ ಬಿದ್ದು ಹೋಗೇವಿ. ಅದಕ್ಕೆ ಇಲ್ಲಿ ನಾವು ನೋಡ್ತೀವಿ ಏನಂತಂದ್ರೆ ನಮ್ಮ ಬೆಳಕು ಅದು ಲಿಮಿಟೆಡ್ ಬೆಳಕು ಅನ್ನುವಂಥ ಸಂಗತಿ ನಾವಿಲ್ಲಿ ನೋಡ್ತೀವಿ. ಹಾಗಾಗಿ ದೇವ್ರು ಹೇಳುವಂಥ ಒಂದು ಸಂಗತಿ ಏನಂತಂದ್ರೆ ಈ ಬೆಳಕು ನಮ್ಮೆಲ್ಲರಿಗೂ ಲಭ್ಯವಿದೆ, ನಾವು ಅದನ್ನ ಸ್ವೀಕಾರ ಮಾಡಬೇಕು ಅನ್ನುವಂಥ ಸಂಗತಿ. ಹಾಗಾದ್ರೆ ಬೆಳಕಿನಲ್ಲಿ ನಡೆಯೋದಂದ್ರೆ ಏನು? ಪರಿಪೂರ್ಣ ನಾವು ಪವಿತ್ರರಾಗ್ಲಿಕ್ಕೆ ಸಾಧ್ಯವಿಲ್ರಿ, ನಮ್ಮಲ್ಲಿ ಒಂದು ಸ್ವಲ್ಪ ಕೆಟ್ಟತನ ಇದ್ದ ಇರ್ತೈತಿ. ಹಾಗಾದ್ರೆ ಬೆಳಕಿನಲ್ಲಿ ನಡೆಯೋದೇನು? ಕರ್ತನಲ್ಲಿ ಪ್ರಿಯರೇ, ಒಂದು ಸಂಗತಿ ಹೇಳ್ತೇನೆ, ದಯವಿಟ್ಟು ಇದನ್ನು ಅರ್ಥೈಸಿಕೊಳ್ಳ್ರಿ. ಪಾಪ ಮಾಡೋದು ಬೇರೆ ರೀ, ಪಾಪದಲ್ಲಿ ನಡೆಯೋದು ಬೇರೆ. ಸಿನ್ನಿಂಗ್ ಇಸ್ ಡಿಫರೆಂಟ್, ವಾಕಿಂಗ್ ಇನ್ ಸಿನ್ ಇಸ್ ಡಿಫರೆಂಟ್. ಪಾಪ ಮಾಡೋದು ಬೇರೆ, ಪಾಪದಲ್ಲಿ ನಡೆಯೋದು ಬೇರೆ. ಇದನ್ನು ನಾವು ಬಹಳ ಸ್ಪಷ್ಟ ಅರ್ಥ ಮಾಡ್ಕೋಬೇಕು. ಕರ್ತನಲ್ಲಿ ಪ್ರಿಯರೇ, ಪಾಪ ಮಾಡೋದು ಮತ್ತು ಪಾಪದಲ್ಲಿ ನಡೆಯೋದು ಏನು ವ್ಯತ್ಯಾಸ ಅಂತ ನೀವು ಕೇಳ್ತೀರಿ. ಪಾಪ ಮಾಡೋದು ಅಂದ್ರೆ ಏನ್ರಿ? ಆಕಸ್ಮಿಕವಾಗಿ ಪಾಪ ಮಾಡೋದು. ಪಾಪದಲ್ಲಿ ನಡೆಯೋದಂದ್ರೆ ಏನ್ರಿ? ಸತತವಾಗಿ ಪಾಪ ಮಾಡೋದು. ಯಾವ ಪಾಪ ನೀವು ಮಾಡಿರಿ ಅದನ್ನ ಹಗಲೆಲ್ಲ ಮಾಡ್ಕೊಂತ ಹೋಗೋದು. ಯಾವ ತಪ್ಪು ಕೆಲಸ ನೀವು ಮಾಡಾಕತ್ತೀರಿ ಅದನ್ನ ಮತ್ತು ಮಾಡೋದು. ಇದು ಪಾಪದಲ್ಲಿ ನಡೆಯೋದ್ರಿ. ಪಾಪ ಮಾಡೋದು ಆಕಸ್ಮಿಕ,
ಅದು ನಮ್ಮೆಲ್ಲರಿಗೂ, ಅದು ನಾವು ವಿಶ್ವಾಸಿಗಳಿರಲಿ ಅಥವಾ ಪಾಪಿಗಳಿರಲಿ, ಬೇಕಾದವರು ಇರಲಿ, ನಾವು ಪಾಪ ಮಾಡೋದು ಆಕಸ್ಮಿಕ, ಅದು ಸಿನ್ನಿಂಗ್. ನಾವೆಲ್ಲರೂ ಮಾಡ್ತೇವೆ. ಯಾಕಂದ್ರೆ ಪಾಪದ ಬಗ್ಗೆ ನಾವು ಪಶ್ಚಾತ್ತಾಪ ಪಡ್ತೇವೆ, ದೇವರ ಕ್ಷಮೆಯನ್ನು ಕೇಳ್ತೇವೆ. ನಾವು ವಿಶ್ವಾಸಿಗಳಾಗಿದ್ರು ಕೇಳ್ತೇವೆ, ದೇವ್ರ ಮಕ್ಕಳಾಗಿದ್ರು ಕೇಳ್ತೇವೆ. ಆದ್ರೆ ಪಾಪದಲ್ಲಿ ನಡೆಯೋದಂದ್ರೇನ್ರಿ, ಸತತ ತಿಳಿದು ಪಾಪ ಮಾಡ್ಕೊಂತ ಹೋಗೋದು. ಇದು ದೇವರು ಮೆಚ್ಚುವುದಿಲ್ಲ. ಆಕಸ್ಮಿಕವಾಗಿ ನಮ್ಮಲ್ಲಿ ಪಾಪ ಆತಂತನೂ ತಿಳ್ಕೊಳ್ರಿ. ಅವಾಗ ಯೆಹೋವನು ಯೇಸು ನಮಗೋಸ್ಕರ ದೇವರಲ್ಲಿ ಪ್ರಾರ್ಥಿಸ್ಲಿಕ್ಕೆ ಆತನ ಇದ್ದಾನ್ರಿ. ಆದ್ರೆ ನಾವು ಪಾಪದಲ್ಲೇ ನಡಿತೀವಿ, ನಾವು ಅದನ್ನ ಬಿಟ್ಟ ಕೊಡೋದಿಲ್ಲ ಅಂತಂದ್ರೆ ಖಂಡಿತವಾಗಿಯೂ ನಿನ್ನ ಇವತ್ತು ಪರಿಸ್ಥಿತಿ ಬಹಳ ಕೆಟ್ಟದಾಗಿದೆ ಅನ್ನುವಂಥ ಸಂಗತಿ ನಾವಿಲ್ಲಿ ನೆನಪು ಮಾಡ್ಕೋಬೇಕ್ರಿ. ಹಾಗಾದ್ರೆ ಇವತ್ತಿನ ದಿವಸ ಯೇಸು ಹೇಳ್ತಾನ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, ಯು ಆರ್ ದ ಲೈಟ್ ಆಫ್ ದ ವರ್ಲ್ಡ್ ಅಂತ ಹೇಳ್ತಾನ್ರಿ. ತನ್ನ ಬಗ್ಗೆ ಹೇಳ್ಕೊಂತಾನ್ರಿ, ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ. ಆದ್ರೆ ಕರ್ತನಲ್ಲಿ ಪ್ರಿಯರ್ ನೆನ್ಪಿಡ್ರಿ, ಯೇಸು ಲೋಕಕ್ಕೆ ಬೆಳಕಾಗಿರೋದು, ನಾವು ಬೆಳಕಾಗಿರೋದು ಅಜಗಜಾಂತರ ವ್ಯತ್ಯಾಸ. ಯೇಸುವಿನಂತೆ ನಾವು ಬೆಳಕಲ್ಲ. ಯೇಸುವಿನ ಬೆಳಕು, ಜೀವ ಕೊಡುವ ಬೆಳಕು, ಅದು ಬೇರೆ ರೀ. ನಾವು ಹೆಂಗಂದ್ರ ಯೇಸುವಿನಿಂದ ಪಡೆದಂತ ಕೃಪೆಯನ್ನ ಇತರರಿಗೆ ಹಂಚುವಂತ ಬೆಳಕು, ವಾಕ್ಯದಲ್ಲಿರುವಂತ ವಿಷಯಗಳನ್ನ ಇತರರಿಗೆ ಹಂಚುವಂತ ಬೆಳಕು, ಅಷ್ಟು ಮಾತ್ರ ಬೆಳಕ್ರಿ ನಾವು ವಿ ಆರ್ ಲಿಮಿಟೆಡ್ ಪೀಪಲ್ ಅನ್ನುವಂಥ ಸಂಗತಿ ನಾವಿಲ್ಲಿ ನೋಡ್ತೀವಿ. ಕತ್ತಲೆಯಲ್ಲಿ ಜೀವಿಸ್ತಿರುವಂತ ನಮಗೆ ಇವತ್ತು ಬೆಳಕಾಗಿ ಯೇಸು ಈ ಲೋಕಕ್ಕೆ ಬಂದಿದ್ದಾನ್ರಿ. ನಾನೇ ಲೋಕಕ್ಕೆ ಬೆಳಕು ಅಂತ ಹೇಳ್ತಾನ್ರಿ. ಆ ಬೆಳಕು ನಿನ್ನದಾಗ್ಬೋದು, ನನ್ನದಾಗ್ಬೋದು. ಇದಕ್ಕೆ ಮಾಡಬೇಕಾದಂತ ವಿಷಯ ಇಷ್ಟೇ ರೀ, ಏನಂತಂದ್ರೆ ಅದನ್ನ ಸ್ವೀಕಾರ ಮಾಡಬೇಕು. ಯೋಹಾನನ ಬರೆದ ಸುವಾರ್ತೆ 12ನೇ ಅಧ್ಯಾಯ 36ನೇ ವಚನದಲ್ಲಿ ದೇವರ ಒಂದು ಮಾತು ನನಗೂ ನಿಮಗೂ ಹೇಳ್ತಾನ್ರಿ. ಯೋಹಾನನ ಬರೆದ ಸುವಾರ್ತೆ 12ನೇ ಅಧ್ಯಾಯದ 36ನೇ ವಚನ. ಅವನು ಹೇಳ್ತಾನ್ರಿ, ಕತ್ತಲೆಯಲ್ಲಿ ನಡೆಯೋವನಿಗೆ ಎಲ್ಲಿ ಹೊಂಟೇನ ಅನ್ನೋದ ಗೊತ್ತಿಲ್ಲ. ಇವತ್ತಿಲ್ಲ ನಾಳೆ ನಾಶ ಆಗಿ ಹೋಗ್ತಾನ, ಬಿದ್ದು ಹೋಗ್ತಾನ. ಅವನಲ್ಲಿ ಯಾವ ಒಳಿತು ಬರಲಿಕ್ಕೆ ಸಾಧ್ಯನೇ ಇಲ್ಲ, ನಿರೀಕ್ಷೆನೇ ಇಲ್ಲ. ಕತ್ತಲೆಯಲ್ಲಿ ನಡುವ ಇವತ್ತಿಲ್ಲ ನಾಳೆ ಅವನ ತೆಕ್ಕನಾಗ ಬಿದ್ದು ಸತ್ತ ಹೋಗ್ತಾನ್ರಿ, ಹಾಳಾಗಿ ಹೋಗ್ತಾನ. ಆದರೆ ನಾವಾದರೂ ಬೆಳಕಿನವರಾಗಿ ಇವತ್ತು ಲೋಕದಲ್ಲಿ ಬೆಳಕು ಸಿಗುವಾಗ, ವೆನ್ ದ ಲೈಟ್ ಈಸ್ ಅವೈಲೇಬಲ್, ನಾಳಿನ ದಿವಸ ಸಿಕ್ಲಿಕ್ಕಿಲ್ರಿ ಈ ಬೆಳಕು, ಇವತ್ತು ಸಿಗ್ತಾ ಇದೆ. ಈ ದಿವಸ, ಈ ಸಂಡೇ ನನಗೂ ನಿಮಗೂ ಆ ಬೆಳಕು ಸಿಗ್ತಾ ಇದೆ. ಈ ಬೆಳಕು ಸಿಗುವಾಗಲೇ ನಾವು ದೇವರ ಕಡೆ ತಿರುಗಿಕೊಂಡು ನಮ್ಮನ್ನು ನಾವು ಬೆಳಕಿನ ಮಕ್ಕಳಾಗಿ ಈ ಲೋಕದಲ್ಲಿ ನಾವು ಜೀವಿಸಬೇಕು. ಹೀಗಾಗುವಂತೆ ದೇವರು ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡೋಣ. ಪರಮ ಪ್ರೀತಿಯುಳ್ಳ ಪರಲೋಕದ ತಂದೆಯಾದ ದೇವರೇ, ನಿನ್ನ ಮಗನನ್ನ ಈ ಲೋಕಕ್ಕೆ ನೀನು ಕಳಿಸಿಕೊಟ್ಟಿ ಸ್ವಾಮಿ. ನಿನ್ನ ಉದ್ದೇಶ ಅಂಧಕಾರದಲ್ಲಿ, ಪಾಪದಲ್ಲಿ, ನಿರೀಕ್ಷೆ ಇಲ್ಲದೆ ಬಿದ್ದು ಹೋದಂತ ಕಂಗಾಲು ಪಾಪಿಗಳಾದ ನಮ್ಮನ್ನ ನೀನು ಪ್ರೀತಿಸಿ ನಿನ್ನ ಮಗನನ್ನ ಈ ಲೋಕಕ್ಕೆ ಬೆಳಕಾಗಿ ಕಳಿಸಿಕೊಟ್ಟಿ ಸ್ವಾಮಿ. ಇದಕ್ಕಾಗಿ ಸ್ತೋತ್ರ. ಇವತ್ತು ಈ ಲೋಕದಲ್ಲಿ ನಮ್ಮ ಕಣ್ಣುಗಳನ್ನು ತೆರೆದು ನಾವು ಎಲ್ಲವನ್ನ ನೋಡ್ಲಿಕ್ಕಾಗೋ ಹಾಗೆ ಈ ಶಕ್ತಿನ ಕೊಟ್ಟಿದ್ದಿ ಸ್ವಾಮಿ. ಇದಕ್ಕಾಗಿ ಸ್ತೋತ್ರ ದೇವರೇ. ಹೌದು ದೇವರೇ, ಯೇಸು ಜೀವ ಕೊಡುವಂತ ಬೆಳಕಾಗಿದ್ದಾನೆ. ನಮ್ಮ ಪ್ರತಿಯೊಬ್ಬೊಬ್ಬರು ಪಾಪದಲ್ಲಿ ಬಿದ್ದು ನಾವು ನಶಿಸಿ ಹೋಗುವಂತ ಒಂದು ಸಂದರ್ಭದಲ್ಲಿ ನಮಗೊಂದು ನಿರೀಕ್ಷೆ ಕೊಟ್ಟಿದ್ದಿ ಸ್ವಾಮಿ. ಆ ನಿರೀಕ್ಷೆಯ ಹೆಸರು ಯೇಸು. ಯಾಕಂದ್ರೆ ಈ ಲೋಕದಲ್ಲಿ ಆತನು ಜೀವ ಸ್ವರೂಪನಾಗಿ ಮತ್ತು ಬೆಳಕು ಕೊಡುವಂತ ದೇವರಾಗಿ ಅವನು ಈ ಲೋಕಕ್ಕೆ ಬಂದಿದ್ದು ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಇವತ್ತು ನಮ್ಮೆಲ್ಲರ ಜೀವಿತದಲ್ಲಿ ಒಂದು ನಿರೀಕ್ಷೆನ ಹುಟ್ಟಿಸಿದ್ದಿ ಕರ್ತನೆ. ಒಂದಿಲ್ಲ ಒಂದು ದಿವಸ ನಾವು ನಿನ್ನನ್ನು ಸೇರ್ತೇವೆ, ಎಲ್ಲವನ್ನ ನಮ್ಮ ಕಣ್ಣುಗಳಿಂದ ನಾವು ನೋಡ್ತೀವಿ ಅನ್ನುವಂಥ ಸಂಗತಿ ಇವತ್ತು ನೀ ನಮಗೆ ಆಶ್ವಾಸನೆ ಕೊಟ್ಟಿದ್ದೆ ದೇವರೇ. ಇದಕ್ಕಾಗಿ ಸ್ತೋತ್ರ ಸ್ವಾಮಿ. ಕರ್ತನೆ, ನೀನು ಕೊಟ್ಟಂತ ಈ ಬೆಳಕಿಗೆ ನಾವು ಯೋಗ್ಯರಾಗಿ ಬದುಕಲಿಕ್ಕಾಗೋ ಹಾಗೆ ಕೃಪೆ ಮಾಡು ಸ್ವಾಮಿ. ನಮ್ಮ ಅಹಂಕಾರದಲ್ಲಿ, ನಮ್ಮ ಪಾಪದಲ್ಲಿ, ನನ್ನತನದಲ್ಲಿ ನಾನು ಸೊಕ್ಕಿನಿಂದ ಬದುಕದೆ ನಾನು ಇವತ್ತು ನಿನ್ನ ಮಗನಾಗಿ, ನಿನ್ನ ಮಗಳಾಗಿ, ನೀನು ಹೇಳುವಂಥ ರೀತಿಯಲ್ಲಿ ನಿನ್ನ ಬೆಳಕನ್ನು ಪಡೆದು ನಾನು ಈ ಲೋಕದಲ್ಲಿ ನಿನ್ನ ಚಿತ್ತಕ್ಕೆ ನಾನು ಜೀವಿಸ್ಲಿಕ್ಕಾಗೋ ಹಾಗೆ ನಮ್ಮ ಪ್ರತಿಯೊಬ್ಬೊಬ್ಬರನ್ನ ಬಲಪಡಿಸಿ ಕರುಣಿಸಿ ನಡೆಸಿದ್ದೇವ್ರೆ. ಇವತ್ತು ನೀನು ಕೊಟ್ಟಂತ ವಾಕ್ಯಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಬೆಳಕಿನ ಸಂದೇಶಕ್ಕಾಗಿ ಸ್ತೋತ್ರ ದೇವರೇ. ಇದು ಇಲ್ಲಿಗೆ ಸಂದೇಶ ಆಗಿ ನಾವು ಕೇಳಿ ಮರ್ತು ಬಿಟ್ರೆ ಪ್ರಯೋಜನ ಇಲ್ಲ ಸ್ವಾಮಿ. ಇವತ್ತು ಪವಿತ್ರಾತ್ಮ ದೇವರೇ ನಮ್ಮ ಪ್ರತಿಯೊಬ್ಬೊಬ್ಬರನ್ನ ಎಚ್ಚರಿಸು ಕರ್ತನೆ. ಇವತ್ತು ಅಂಧಕಾರದಲ್ಲಿ ನಾವು ಬದುಕ್ತಾ ಇದ್ರೆ ನಮ್ಮನ್ನು ಎಚ್ಚರಿಸಿ ಸ್ವಾಮಿ. ತಿರುಗಿ ನಾವು ನಿನ್ನ ಬೆಳಕನ್ನು ಪಡಿಲಿಕ್ಕಾಗೋ ಹಾಗೆ ನಮ್ಮ ಪ್ರತಿಯೊಬ್ಬೊಬ್ಬರನ್ನ ಕರುಣಿಸಿ ನಡೆಸಬೇಕೆಂದು ನಮ್ಮ ಪ್ರಭು ರಕ್ಷಕನೂ ಆದಂಥ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ. ನಮ್ಮ ಪ್ರಾರ್ಥನೆ ಕೇಳಿದ್ದಿ ಸ್ವಾಮಿ. ಇದಕ್ಕಾಗಿ ಸ್ತೋತ್ರ ದೇವರೇ. ಆಮೇನ್. ನಾವು ಹಾಡುವಂಥ ಸಂಗೀತಗಳಲ್ಲಿ 249ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಸಂಗೀತ 249, 249.
ಕರ್ತನ ಪ್ರಾರ್ಥನೆ ಹಾಗೂ ಅಂತ್ಯ ಆಶೀರ್ವಾದ ಆದ ನಂತರ ಹಾಡುವಂಥ ಸಂಗೀತಗಳಲ್ಲಿ 253ನೇ ಸಂಗೀತದ ಮೊದಲನೆಯ ನುಡಿಯನ್ನು ಹಾಡಿ ಸಮಾಧಾನದಿಂದ ಮನೆಗಳಿಗೆ ತೆರಳೋಣ. 253ನೇ ಸಂಗೀತದ ಮೊದಲನೆಯ ನುಡಿ ಮತ್ತು ಕರ್ತನ ಪ್ರಾರ್ಥನೆ ಮತ್ತು ಆಶೀರ್ವಾದ ನಂತರ ಭೋಜನಾರ್ಥಿಗಳಲ್ಲದವರು ಸಮಾಧಾನದಿಂದ ತಮ್ಮ ಮನೆಗಳಿಗೆ ತೆರಳಬೇಕಾಗಿ ವಿನಂತಿ. ಕ್ರಿಸ್ತನು ಕಲಿಸಿಕೊಟ್ಟಂಥ ಪ್ರಾರ್ಥನೆಯನ್ನು ನಾವೆಲ್ಲರೂ ಒಮ್ಮನಸ್ಸಿನಿಂದ ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದೆಣಿಸಲ್ಪಡಲಿ, ನಿನ್ನ ರಾಜ್ಯವೂ ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆ ಒಳಗೆ ಸೇರಿಸದೆ ಕೇಡಿಂದ ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನವೇ ಸ್ವಾಮಿ. ಆಮೇನ್. ವಿಶ್ವಾಸದಿಂದ ಪ್ರಭುವಿನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಸಹವಾಸ ನಡೆಸುವಿಕೆ ನಮ್ಮೆಲ್ಲರ ಸಂಗಡ, ವಿಶೇಷವಾಗಿ ವಿದ್ಯಾರ್ಥಿನಿಯರ ಸಂಗಡ ನಿರಂತರವಾಗಿಯೂ ನೆಲೆಯಾಗಿರಲಿ.